ಸಿನಿಮಾ ಆಡಿಯನ್ಸಿಂದ ತುಂಬ ಒಳ್ಳೆಯ ರೆಸ್ಪಾನ್ಸ್ ಇದೆ. ನಮಗೇನಾಯಿತು ಫಸ್ಟ್ ವೀಕಲ್ಲಿ ನಾವು ಅಂದ್ಕೊಂಡಿದ್ದಕ್ಕಿಂತ ಜಾಸ್ತಿ ಶೋಸಲ್ಲಿ ರಿಲೀಸ್ ಮಾಡಿದ್ವಿ. ಯಾಕೆಂದರೆ ನಮ್ಮದು ಪ್ರಮೋಷನಲ್ ಕಾಂಟೆಂಟ್ ಕ್ಯಾಂಪೇನ್ ಸ್ವಲ್ಪ ಡಿಫ್ರೆಂಟ್ ಆಗಿತ್ತು. ಹಾಗಾಗಿ ಏನೋ ಒಂದು ತುಂಬ ದೊಡ್ಡ ನಿರೀಕ್ಷೆ ಇಂಡಸ್ಟ್ರಿಯಲ್ಲಿ ಒಂದು ಹುಟ್ಟಾಕಿತ್ತು. ಹಾಗಾಗಿ ನಮಗೆ ಥಿಯೇಟರ್ ಕಡೆಯಿಂದ ತುಂಬ ಡಿಮಾಂಡ್ ಬರ್ಲಿಕ್ಕೆ ಸ್ಟಾರ್ಟ್ ಆಯಿತು ಶೋಗೆ. ಹಾಗಾಗಿ ನಾವು ಒಂದು 150 ರೇಂಜಲ್ಲಿ ರಿಲೀಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ. ಅದು ಇನ್ಕ್ರೀಸ್ ಆಗಿ 330+ ಶೋಸಿಂದ ಪ್ರಾರಂಭ ಆಯಿತು. ಬಟ್ ಅನ್ಫಾರ್ಚುನೇಟ್ಲಿ ಏನಾಯಿತು, ಆ ಟೈಮಲ್ಲಿ ನಮ್ಮ ಸಿನಿಮಾ ಬಂದ ವಾರದಲ್ಲಿ ಬೇರೆ ಸಿನಿಮಾಗಳು ರಿಲೀಸ್ ಇರಲಿಲ್ಲ. ಅದೆಲ್ಲ ಕಾರಣಗಳಿಂದ ನಮಗೆ ಅಷ್ಟೊಂದು ಶೋಸ್ ಸಿಕ್ತು. ಶೋಗಳ ಸಂಖ್ಯೆ ಜಾಸ್ತಿ ಇದ್ದಿದ್ದರಿಂದ ಆಕ್ಯುಪೆನ್ಸಿ ರೇಟ್ ಕಡಿಮೆ ಆಯಿತು. ಕಲೆಕ್ಷನ್ ವೈಸ್ ಏನು ಕಡಿಮೆ ಅಂತ ಹೇಳಲಿಕ್ಕಾಗಲ್ಲ. ಅಂದರೆ 10 ಶೋಗಳಲ್ಲಿ ನೋಡೋ ಜನ 50 ಶೋಗೆ ಹಂಚಿ ಹೋದರು. ಆ ಥರ ಆಗಿದ್ದರಿಂದ ಪರ್ಸೆಂಟೇಜ್ ಕಡಿಮೆ ಆಯಿತು. ಅದ್ರ ಜೊತೆಗೆ ಇನ್ನೊಂದು ಸಮಸ್ಯೆ ಅಲ್ಲ, ಅದು ಸಮಸ್ಯೆ ಅಂತ ಹೇಳೋಕ್ಕಾಗಲ್ಲ, ನಮಗೆ ಸಮಸ್ಯೆ ಅಷ್ಟೇ. ಏನಾಯಿತು, 2 ದೊಡ್ಡ ಸಿನಿಮಾಗಳು, ಪಾನ್ ಇಂಡಿಯಾ ಸಿನಿಮಾಗಳು ಬಂದವು. ಒಂದು ಸಿತಾರೆ ಜಮೀನ್ ಪರ್ ಮತ್ತು ಕುಬೇರ. ಅವೆರಡರ ಬಗ್ಗೆ ತುಂಬ ದೊಡ್ಡ ನಿರೀಕ್ಷೆ ಇತ್ತು ಪ್ರೇಕ್ಷಕರಲ್ಲಿ. ಹಾಗಾಗಿ ಅದು ಬುಕ್ ಮೈ ಶೋ ಇಂಟ್ರೆಸ್ಟಿಂಗ್ ಇದರಲ್ಲಿ ಕಾಣಿಸ್ತಾ ಇತ್ತು. ಹಾಗಾಗಿ ಆಬ್ವಿಯಸ್ಲಿ ಇದೊಂದು ಬಿಸ್ನೆಸ್ ಆಗಿರೋದ್ರಿಂದ ಎಲ್ಲಿ ಯಾವುದು ಜಾಸ್ತಿ ಲಾಭ ಬರುತ್ತೆ ಆ ಕಡೆಗೆ ಪ್ರದರ್ಶಕರು ಹೋಗೋದ್ರಲ್ಲಿ ಅದು ವಿಶೇಷ ಏನಿಲ್ಲ, ಇದು ಪಾರ್ಟ್ ಆಫ್ ದಿ ಬಿಸ್ನೆಸ್ ಇದು. ಹಾಗಾಗಿ ನಮ್ಮ ಶೋಗಳು ಕಡಿಮೆ ಆಯಿತು. ಕಡಿಮೆ ಅಂದರೆ ಅದು ನಿರೀಕ್ಷೆ ಮಾಡೋಕ್ಕೆ ಆಗದ ರೀತಿ ಕಡಿಮೆ ಆಯಿತು. ನಮ್ಮ ಶೋಗಳೆಲ್ಲ ಅವ್ರಿಗೆ ಹಂಚಿಕೆ ಆಯಿತು. ಹಾಗಾಗಿ ನಮಗೊಂದು ಸ್ವಲ್ಪ ತೊಂದರೆ ಆಯಿತು ಆ ಟೈಮಲ್ಲಿ. ತುಂಬ ಅಂದರೆ 330ರಿಂದ 15 ಶೋಗೆ ಇಳಿದೋಯ್ತು ಒಂದೇ ವಾರಕ್ಕೆ. ಇನ್ಸ್ಪೈಟ್ ಆಫ್ ಸಿನಿಮಾ ಬಗ್ಗೆ ತುಂಬ ಒಳ್ಳೆಯ ಅಭಿಪ್ರಾಯ, ಒಳ್ಳೆಯ ಮಾತುಗಳಿದ್ದಾಗಲೂ ಕೂಡ ಆ ತರಹ ಆಯಿತು. ಇವಾಗ ನಿಮ್ಮ ಸಿನಿಮಾ ಬರುವಾಗಲೇ ಈ ಪ್ಯಾನ್ ಇಂಡಿಯಾ ಸಿನಿಮಾಗಳು ಬರುತ್ತೆ ಅನ್ನೋದು ಮೊದಲೇ ಇನ್ಫಾರ್ಮ್ ಇರುತ್ತೆ ಸರ್. ಇವಾಗ ಒಂದು ಸಿನಿಮಾ ರಿಲೀಸ್ ಮಾಡ್ತೀರಾ ಅಂದಾಗ ಅದನ್ನೆಲ್ಲ ಮುಂಜಾಗ್ರತೆ ನೋಡಿರ್ತೀರಾ. ಹಾಗಿರುವಾಗಲೂ ಕೂಡ ಈ ಸಿನಿಮಾನ ನೀವು ರಿಲೀಸ್ ಮಾಡಿದ್ದು ಇಲ್ಲಿ ನಿಮ್ಗೆ ಸ್ವಲ್ಪ ಎಫೆಕ್ಟ್ ಆಯ್ತಾ? ಹೌದು, ನೀವು ಹೇಳ್ತಿರೋದು ಸರಿ ಇದೆ. ಅಲ್ಲಿ ಒಂದು ಸ್ವಲ್ಪ ನಮ್ಮದು ತಪ್ಪಿದೆ ಅದರಲ್ಲಿ, ಇಲ್ಲ ಅಂತ ನಾನು ಹೇಳಲ್ಲ. ಯಾಕಂದರೆ ತಪ್ಪು ಅನ್ನೋದಕ್ಕಿಂತ ಅದು ಅನಿವಾರ್ಯತೆ. ಏನಾಯಿತು, 6ನೇ ತಾರೀಕು, 13ನೇ ತಾರೀಕು, 20ನೇ ತಾರೀಕು ಈ 3 ಡೇಟ್ಸ್ ಇತ್ತು ನಮಗೆ. ನಾವು ರಿಲೀಸ್ ಡೇಟನ್ನು ಆಪ್ಟ್ ಮಾಡುವಾಗ 6ನೇ ತಾರೀಕಿಗೆ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಆನೆಸ್ಟಾಗಿ ಹೇಳಬೇಕು ಅಂದರೆ ನಾವು ರಿಲೀಸ್ ಡೇಟ್ ಫೈನಲೈಸ್ ಮಾಡುವಾಗ ಇಂಡಸ್ಟ್ರಿಯಲ್ಲಿ ಯಾವ ರೀತಿ ಇತ್ತು ಅಂದರೆ, ಎಕ್ಕಾ ಸಿನಿಮಾ 6ನೇ ತಾರೀಕೆ ಬರ್ತಾರೆ ಅನ್ನೋ ಥರ ಒಂದು ವಾತಾವರಣ ಇತ್ತು. ಅಂದರೆ ಅವ್ರ ಉದ್ದೇಶನೂ ಇತ್ತು, ಬೇಗ ಮಾಡಬೇಕು, ರಿಲೀಸ್ ಮಾಡಬೇಕು ಅಂತ. ಹಾಗಾಗಿ ಎಕ್ಕಾ ತುಂಬ ದೊಡ್ಡ ಸಿನಿಮಾ, ತುಂಬ ದಿಗ್ಗಜರು ನಿರ್ಮಾಣ ಮಾಡಿರೋ ಸಿನಿಮಾ, ಒಬ್ಬ ಸ್ಟಾರ್ ನಟ ಆ್ಯಕ್ಟ್ ಮಾಡಿರೋ ಸಿನಿಮಾ. ಅದ್ರ ಜೊತೆಗೆ ಬಂದರೆ ನಮಗೆ ಸ್ವಲ್ಪ ಎಫೆಕ್ಟ್ ಆಗುತ್ತೆ ಅಂತ ಮತ್ತು ನಮಗೆ 13 ಮತ್ತು 20 2 ಆಪ್ಷನ್ ಉಳ್ಕೊಂಡಿತ್ತು. ಅದಕ್ಕಿಂತ ಮುಂದೆ ಹೋದರೆ ತುಂಬ ಡಿಲೇ ಆಗ್ತಾಯಿತ್ತು. 13 ಮತ್ತು 20ರಲ್ಲಿ 13ನೇ ತಾರೀಕು ನಾವು ಆಯ್ಕೆ ಮಾಡ್ಕೊಂಡ್ವಿ. ಯಾಕೆಂದರೆ 20ನೇ ತಾರೀಕು ಇವೆರಡು ಸಿನಿಮಾ ಇತ್ತಲ್ಲ. 13ನೇ ತಾರೀಕು ಬೇರೆ ಯಾವ ಸಿನಿಮಾಗಳು ಇರಲಿಲ್ಲ. ಫಸ್ಟ್ ವೀಕಲ್ಲಿ ನಮ್ಮದು ಚೆನ್ನಾಗಾಗುತ್ತೆ. ಚೆನ್ನಾಗಾದಾಗ ಆಬ್ವಿಯಸ್ಲಿ ನಮ್ಮದು ಶೋಗಳು ನಮ್ಗೆ ಉಳ್ಕೊಳ್ಳುತ್ತೆ ಅಂತ ಅಂದ್ಕೊಂಡ್ವಿ. ಬಟ್ ನಾವು ಮಾಡಿರೋ ತಪ್ಪು ಏನು ಅಂತಂದರೆ, ಅಷ್ಟೊಂದು ಶೋಗಳಿಗೆ ನಮಗೆ ಬೇಡಿಕೆ ಬಂತು ಅಂತ ನಾವು ಕೊಡಬಾರ್ದಿತ್ತು. ನಾವು ನಮ್ಮ ಯಾವ ಸೆಂಟರ್ನಲ್ಲಿ ನಾವು ಸ್ಟ್ರಾಂಗ್ ಇದ್ವಿ, ಎಲ್ಲಿ ನಮಗೆ ಚೆನ್ನಾಗಿ ಆಡಿಯನ್ಸ್ ಬರ್ತಾರೆ ಅದಷ್ಟನ್ನೇ ಸೆಲೆಕ್ಟ್ ಮಾಡಿಕೊಂಡು ಅದಷ್ಟರಲ್ಲೇ ರಿಲೀಸ್ ಮಾಡಿದರೆ ನಾವು ಸೇಫಾಗಿರ್ತಿದ್ವಿ. ಇದು ನಮ್ಮದು ತಪ್ಪಿದೆ, ಇಲ್ಲ ಅಂತಲ್ಲ. ಬಟ್ ಇದು ಇಂಡಸ್ಟ್ರಿಯ ಒಂದು ವರ್ಕ್ ಆಗೋದೇ ಹೀಗೆ. ಇದರಲ್ಲಿ ಯಾರ್ದು ತಪ್ಪಲ್ಲ. ನಾನು ಯಾರ ಮೇಲೂ ಕಂಪ್ಲೇಂಟ್ ಮಾಡ್ತಿಲ್ಲ, ಏನೂ ಕಾಂಟ್ರವರ್ಸಿ ಮಾಡ್ತಾ ಇಲ್ಲ. ನಾನು ಜಸ್ಟ್ ಅನಲೈಸ್ ಮಾಡ್ತಾ ಇದ್ದೀನಿ ಸಿಚುವೇಶನ್. ನಮ್ಗೆ ಒಂದು ಬ್ಯಾಡ್ ಸಿಚುವೇಶನ್ ಬರಲಿಕ್ಕೆ ಏನು ಕಾರಣ, ಯಾಕೆ ಹೀಗಾಯಿತು ಅಂತ ಅನಲೈಸ್ ಮಾಡ್ತಾ ಇದ್ದೀನಿ. ಬಟ್ ಫಾರ್ಚುನೇಟ್ಲಿ ಈ ವಾರ ಶೋಗಳ ಸಂಖ್ಯೆ ಕಡಿಮೆ ಇದ್ದರೂ ಆ ಎಲ್ಲ ಶೋಗಳಲ್ಲೂ ಆಕ್ಯುಪೆನ್ಸಿ ರೇಟ್ ಚೆನ್ನಾಗಿದೆ. ಬರೋ ವಾರಕ್ಕೆ ಶೋಸ್ ಇನ್ಕ್ರೀಸ್ ಆಗೋ ಚಾನ್ಸಸ್ ಇದೆ. ನಮ್ಮ ಡಿಸ್ಟ್ರಿಬ್ಯೂಟ್ರು ಅದನ್ನೇ ಹೇಳ್ತಿದ್ದಾರೆ. ಹಾಗಾಗಿ ಹೋಪ್ಫುಲಿ ಚೆನ್ನಾಗಿ ಆಗುತ್ತೆ
ಅನ್ನೋ ನಿರೀಕ್ಷೆಯಲ್ಲಿ ನಾವಿದ್ದೀವಿ. ಇವಾಗ ಡಿಸ್ಟ್ರಿಬ್ಯೂಟರ್ ಅವರು ಹತ್ರ ಹೇಳೋದಾದ್ರೆ ಅವ್ರು ಲಾಸ್ಟ್ ಟೈಮ್ ಒಂದು ಗ್ರೀನ್ ಸಿನಿಮಾ ಟೈಮಲ್ಲೂ ಕೂಡ ಒಳ್ಳೆ ಸ್ಟಾರ್ಗಳ ಸಿನಿಮಾಗಳೇ ಬಂದಿತ್ತು. ಅದ್ರ ಮತ್ತೆ ಹೈಲೈಟ್ ಆಗಿದ್ದು ಬ್ಲಿಂಕ್ ಅಂತಾನೆ ಹೇಳ್ಬೋದು. ಸೊ ಎಲ್ಲೋ ಒಂದ್ ಕಡೆ ನಾವು ಸ್ಟಾರ್ ಸಿನಿಮಾಗಳು ಬರುತ್ತೆ ಅಂದಾಗ ಸ್ವಲ್ಪ ಹಿಂದೆ ಹಾಕೋದು, ಈ ಕ್ಯಾಲ್ಕುಲೇಷನ್ ಎಲ್ಲಿ ಒಂದ್ ಕಡೆ ರಾಂಗ್ ಆಗ್ಬೋದು ಅಂತ ಅನ್ಸುತ್ತೆ. ಇಲ್ಲ, ಇದಕ್ಕೆ ನಾನು ಏನ್ ಹೇಳಕ್ ಬಯಸ್ತೀನಿ ಅಂದ್ರೆ ಬ್ಲಿಂಕ್ ಬಜೆಟೇ ಬೇರೆ ಇತ್ತು, ಪ್ರೊಡಕ್ಷನ್ ಕಾಸ್ಟು ಅಂಡ್ ಇದ್ರದ್ದು ಎಡಗೈ ಅಪಘಾತಕ್ಕೆ ಕಾರಣ ಪ್ರೊಡಕ್ಷನ್ ಕಾಸ್ಟೇ ಬೇರೆ. ಅಂಡ್ ಇನಿಷಿಯಲಿ ನಾವು ಏನ್ ಥಿಯೇಟರ್ ಸೆಟಪ್ ಮಾಡ್ಬೇಕಂತೀವಲ್ಲ, ಆ ಎಡಗೈಗೆ ನಾನು ಬ್ಲಿಂಕ್ ಸೆಟಪ್ ಮಾಡಿದ್ರೆ ನಮ್ ರಿಕವರಿ ಪಾಯಿಂಟ್ ನಾವೇನು ರಿಟರ್ನ್ ಇರುತ್ತೆ ಅದು ಬಹಳ ಕಮ್ಮಿ ಇರುತ್ತೆ. ಸೊ ಈ ಒಂದಿಷ್ಟು ಪರ್ಟಿಕ್ಯುಲರ್ ಶೋಸ್ಗಳ ಇಷ್ಟು ಹಾಕಿದಾಗೆ ನಮ್ಗೆ ಒಂದಿಷ್ಟು ರಿಕವರಿ ಆಗುತ್ತೆ ಅಂತ ಇರುತ್ತೆ. ಸೊ ನಮ್ ಎಡಗೈ ಹಂಗೆ ಸೋಲೋ ರಿಲೀಸ್ ಡೇಟ್ ಇತ್ತು. ಅಂಡ್ ನಮ್ದು ಆಕ್ಚುಲಿ ಇನಿಷಿಯಲ್ ಪ್ಲಾನ್ ಇದ್ದಿದೆ ಒಂದು 125 to 150 ಶೋಸ್ ಆ ರೇಂಜಲ್ಲಿ ಮಾಡ್ಬೇಕಂತಿತ್ತು. ಅಂಡ್ ನಾನು ಪ್ರೀವಿಯಸ್ಲಿ ಮಾಡಿರೋ ಸಿನಿಮಾಗಳು ಏನು ಡಿಸ್ಟ್ರಿಬ್ಯೂಟ್ ಮಾಡಿದಾಗ ಪ್ರತಿಯೊಬ್ಬರು ಅಂದ್ರೆ ಕಂಪ್ಲೇಂಟ್ಗಳು ಹೇಳ್ತಿದ್ರು, ಅಂದ್ರೆ ನಮ್ಮ ಏರಿಯಾದಾಗಿಲ್ಲ, ನಮ್ಮ ಊರಾಗಿಲ್ಲ, ನಮ್ಮ ಜಾಗದಾಗ ಸಿಗ್ಲತ್ತಿಲ್ಲ ನೋಡಕ್ಕೆ ಅಂತ. ಬಟ್ ಈ ಸಿನಿಮಾಗೆ ಎಲ್ಲಾ ಕಡೆ ಹಾಕಿದ್ವಿ, ಎಲ್ಲಾ ಕಡೆ ಹಾಕಿ ಮತ್ತೆ ಸಿಂಗಲ್ ಸ್ಕ್ರೀನ್ ಅಲ್ಲೂ ಇತ್ತು, ಮಲ್ಟಿಪ್ಲೆಕ್ಸ್ ಸೆಟಪ್ ಅಲ್ಲೂ ಎರಡು ಕಡೆ ಇತ್ತು. ಓನ್ಲಿ ಥಿಂಗ್ ನಮ್ಮ ಕನ್ನಡದ ಸಿನಿಮಾಗಳಿಗೆ ಹೆಂಗಾಗತ್ತಂದ್ರೆ ನಮ್ಮ ಆಡಿಯನ್ಸ್ ಬಹಳ ಪ್ರಬುದ್ಧರಿದ್ದಾರೆ. ಅಂದ್ರೆ ಇಮಿಡಿಯೇಟ್ಲಿ ಅವರು ಅಂದ್ರೆ ಒಂದು ಪ್ರಾಡಕ್ಟಿಗೆ ವ್ಯಾಲಿಡೇಷನ್ ಕೊಡಲ್ಲ, ಅದೊಂದ್ 4 ಜನ ಹೇಳ್ಬೇಕು ಇದು ಪಿಕ್ಚರ್ ಚಲೋ ಅದ, ಈ ಪಿಕ್ಚರ್ ಚಲೋ ಅದ ಹಂಗ ಅಂದಾಗ ನೀ ನೋಡ್ಕೊಂಬಂದೇನೋ, ಇಲ್ಲ ನನಗೂ ಹಿಂಗ ಅನ್ನಿಸ್ತು, ಒಂದ್ ಇಬ್ಬರದು ಸೆಕೆಂಡ್ ರಿವ್ಯೂ ಥರ್ಡ್ ರಿವ್ಯೂ ನೋಡ್ಕೊಂಡು ಹೋಗೋ ಅಷ್ಟು ಅದಾದ್ಮೇಲೆ ಮನಿ ಹೊರಗಿಂದ ಬಂದು ಸಿನಿಮಾ ನೋಡಕ್ ಹೋಗ್ತಾರ. ಸೊ ನಮ್ದು ಸಿನಿಮಾಗೆ ಹಂಗೆ ಐತಿ. ಈಗ ಎಡಗೈಗೆ ಫಸ್ಟ್ ವೀಕ್ ಅಷ್ಟು ಶೋಸ್ಗಳು ಏನಿಲ್ಲ ಹಾಕಿದ್ರು ಸಹ, ಈಗ ಸೆಕೆಂಡ್ ವೀಕಿಗೆ ಏನ್ ಲಿಮಿಟೆಡ್ ಶೋ ಇದ್ರು ನಮ್ಗೆ ವೀಕ್ ಡೇಸ್ ಅಲ್ಲಿ ಏನ್ 5 ದಿನದ ಕಲೆಕ್ಷನ್ ಇರ್ತಾರೆ, ಈ 16 ಶೋಸ್ಗಳಿಂದ ಆಗಿದೆ ಲಾಸ್ಟ್ 3 days ಕಲೆಕ್ಷನ್, ವಿಚ್ ಇಸ್ ವೆರಿ ಗುಡ್. ಸೊ ಹೋಪ್ಫುಲಿ ಕಮ್ಮಿಂಗ್ ಫ್ರೈಡೇ ಇಂದ ನಾವು ಶೋಸ್ಗಳು ಇನ್ನು ಎಲ್ಲೆಲ್ಲಿ ಟ್ಯಾಪ್ ಮಾಡಬೇಕು, ಮತ್ತೆ ಕ್ವೆರೀಸ್ಗಳು ಬರ್ತಾ ಇದೆ. ಅಂದ್ರೆ ಕ್ವೆರೀಸ್ ಇದ್ದಾಗ ಡಿಮ್ಯಾಂಡ್ ಇದ್ದಾಗ ಸಪ್ಲೈ ಮಾಡಬೇಕು ಅಂತ, ಡಿಮ್ಯಾಂಡ್ ಇರ್ಲಾರ್ದಲ್ಲಿ ಸಪ್ಲೈ ಮಾಡಿದಾಗ ಅಲ್ಲಿ ಕಲೆಕ್ಷನ್ ಆಗೋದಿಲ್ಲ ಅಂಡ್ ನಮ್ ದುಡ್ಡು ಅಂದ್ರೆ ಕಳ್ಕಂತೀವಿ. ಬಟ್ ಈಗ ವೆರೆವರ್ ಕಮ್ಮಿಂಗ್ ವೀಕ್ಸ್ ಅಲ್ಲಿ ಎಲ್ಲೆಲ್ಲಿ ನಮ್ಗೆ ಕ್ವೆರೀಸ್ಗಳು ಬರ್ತಾ ಇದೆ ಅಲ್ಲೆಲ್ಲ ಕಡೆ ಓಪನ್ ಮಾಡ್ತೀವಿ ಶೋಸ್ಗಳನ್ನ. ಮತ್ತೆ ಸರ್ ಇವಾಗ ನಿಮ್ ಎಡಗೈ ಅಪಘಾತಕ್ಕೆ ಸಿನಿಮಾ ಅಂತ ಬಂದಾಗ ಅಲ್ಲಿ ಯಾರೇ ಕೂಡ ಹೊಸಬ್ರಾಗಿ ಈ ತರದಿಲ್ಲ, ಫ್ರೆಶರ್ ಅದೆಲ್ಲೂ ಅನ್ಸೋದಿಲ್ಲ. ಸ್ಟಾರ್ಗಳು ಇದ್ರೂ ಕೂಡ ಜನಗಳು ಯಾಕೆ ಅಷ್ಟೊಂದು ಬಂದು ನೋಡಿ, ಯಾಕಂದ್ರೆ ಇವಾಗ ಬೇರೆ ಭಾಷೆ ಹೀರೋಗಳಿಗೆ ಸಿಗೋಷ್ಟು ನಮ್ಮ ಭಾಷೆ ಹೀರೋಗಳಿಗೆ ಯಾಕಷ್ಟು ಸಿನಿಮಾನ ಬಂದು ನೋಡ್ತಾ ಇಲ್ಲ ಜನ? ತುಂಬ ಹಿಂದೆನೇ ಒಂದು ಗಾದೆ ಮಾಡಿದ್ದಾರೆ, ಹಿತ್ತಲು ಗಿಡ ಮದ್ದಲ್ಲ ಅಂತ. ಅದೇನೋ ಒಂದು ಟೇಕನ್ ಫಾರ್ ಗ್ರಾಂಟೆಡ್ ಇದು ಇರಬಹುದು. ನಾನು ಜಡ್ಜ್ಮೆಂಟ್ ಕೊಡ್ತಾ ಇರೋದಲ್ಲ, ನಂದು ಅಭಿಪ್ರಾಯ ಹೇಳ್ತಿರೋದು. ನೋಡೋಣ ಬಿಡು, ನೋಡಿದ್ರೆ ಆಯಿತು, ಸ್ವಲ್ಪ 4 ದಿವಸ ಬಿಟ್ಟು ನೋಡಿದರೆ ಆಯಿತು ಅನ್ನೋ ರೀತಿ ಇರಬಹುದು, ಆ ಕಾರಣದಿಂದ ಇರಬಹುದು. ಬಟ್ ಏನಂದರೆ ನಾವು ಥಿಯೇಟರ್ ವಿಸಿಟ್ ಮಾಡ್ತಾ ಇದ್ದೀವಲ್ಲ, ಸಿನಿಮಾ ಬಗ್ಗೆ ತುಂಬ ಒಳ್ಳೆಯ ಅಭಿಪ್ರಾಯ ಇದೆ. ನಾವು ಅಲ್ಲಿ ಟೀಮ್ ಜೊತೆಗೆ ಥಿಯೇಟರ್ ಒಳಗೆ ಸಿನಿಮಾ ಮುಗಿದ ತಕ್ಷಣ ಹೋಗ್ತಿದ್ದ ಹಾಗೇನೆ ಎಲ್ಲರೂ ಎದ್ದು ನಿಂತು ಚಪ್ಪಾಳೆ ತಟ್ತಿದ್ದಾರೆ, ಅಪ್ರಿಷಿಯೇಟ್ ಮಾಡ್ತಿದ್ದಾರೆ. ಕನ್ನಡಕ್ಕೆ ತುಂಬ ಒಳ್ಳೆ ನಿನ್ನೆದ ಒಂದು ಎಕ್ಸ್ಪೀರಿಯನ್ಸ್ ಹೇಳಿ ಸರ್ ಶೋ. ಹೌದು. ನಾನು ಇನ್ನೊಂದು ನಿಮ್ಮದು ನಿಮ್ಮ ಚಾನಲ್ದೇ ಹೇಳಬೇಕು ಅಂದರೆ, ನಾನೊಂದು ನನ್ನ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಈ ಶೋಸ್ ಕಡಿಮೆ ಆದಾಗ ಅದನ್ನು ಜಸ್ಟ್ ಒಂದು ನನ್ನ ಫಾಲೋ ಮಾಡೋರಿಗೆ ನನ್ನ ಸಿನಿಮಾದ ಅಪ್ಡೇಟ್ಸ್ ಕೊಡೋ ದೃಷ್ಟಿಯಿಂದ ಒಂದು ವಿಡಿಯೋ ಮಾಡಿ ಹಾಕಿದ್ದೆ. ಅದು ನಿಮ್ಮಲ್ಲಿ ತುಂಬ, ಅದನ್ನು ನೀವು ಕ್ಯಾರಿ ಮಾಡಿದ್ರಿ, ನಿಮ್ಮಲ್ಲಿ ತುಂಬ ವ್ಯಾಪಕವಾಗಿ ಅದು ವ್ಯೂಸ್ ಆಯಿತು. ಅದನ್ನು ನೋಡಿ ಬಂದವರಿದ್ದರು ಅಲ್ಲಿ ಸಿನಿಮಾಗೆ, ಅವರು ಆದಮೇಲೆ ಅದನ್ನೇ ಹೇಳಿದರು, ನಿಮ್ಮದು ಮಾತು ಕೇಳಿ ನಿಮ್ಮ ಚಾನಲ್ ಹೆಸರು ಹೇಳಿದರು, ಹೇಳಿ ಇದರಲ್ಲಿ ನೋಡಿದ್ವಿ ನಾವು, ನೋಡಿ 7 ಗಂಟೆಗೆ ಅದನ್ನು ನೋಡಿ ಇಲ್ಲ ಈ ಸಿನಿಮಾ ನೋಡದೇ ಇರಬಾರ್ದು ಅಂತ 7:30 ಶೋಗೆ ಬಂದಿದ್ದೀವಿ ಅಂತ ಹೇಳಿದರು. ಅದ್ರ ವಿಡಿಯೋ ಕೂಡ ಇದೆ, ನಾವು ಅದನ್ನು ಮತ್ತೆ ರೀಶೇರ್ ಮಾಡಿದ್ದೀವಿ. ಆ ವಿಡಿಯೋನ ನಮ್ಮದು ಎಲ್ಲ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ಸಲ್ಲಿ ಶೇರ್ ಮಾಡಿದ್ದೀವಿ. ಅಂದರೆ ಜನ ಏನು ತಿರಸ್ಕಾರ ಮಾಡಿದ್ದಾರೆ ಅಥವಾ ಕನ್ನಡದ ಬಗ್ಗೆ ಅಸಡ್ಡೆ ಇದೆ ಅಂತಲ್ಲ, ಒಂದು ಸ್ವಲ್ಪ ನೋಡ್ಕೊಳ್ಳೋಣ. ರವಿ ಹೇಳಿದಾಗೆ ವ್ಯಾಲಿಡೇಷನ್ ಮಾಡ್ಕೊಂಡು ಹೋಗೋಣ, ನಮ್ಮ ಟೈಮು ನಮ್ಮ ದುಡ್ಡು, ಯಾಕೆ ನಮ್ಮ ಚೆನ್ನಾಗಿಲ್ವೇನೋ, ಇರ್ಬೋದು ಇಲ್ಲದೇ ಇರ್ಬೋದು, ರಿಸ್ಕ್ ಯಾಕೆ ತೊಗೊಬೇಕು, ಈಗ 4 ಜನ ಮಾತಾಡ್ತಾರಲ್ಲ ಆಮೇಲೆ ಹೋಗೋಣ ಅನ್ನೋ ಮನೋಭಾವ. ಬಟ್
ಈ ಇಂಡಸ್ಟ್ರಿ ವರ್ಕ್ ಆಗೋದು ಹಾಗಲ್ಲ. ಏನಾಗುತ್ತೆ, ಫಸ್ಟ್ ವೀಕಿಂದನೇ ಅದು ಸಿನಿಮಾ ಎದ್ದರೆ ಆವಾಗ ಅದು ಚೆನ್ನಾಗಿ ಹೋಗುತ್ತೆ. ಇಲ್ಲಾಂದರೆ ಒನ್ಸ್ ಅಗೈನ್ ಈ ಥರ ಸಮಸ್ಯೆ, ಶೋಗಳು ಕಡಿಮೆ ಆಗ್ತವೆ, ಹೀಗಾಗತ್ತೆ. ಇದಕ್ಕೆ ಯಾರನ್ನೂ ಬ್ಲೇಮ್ ಮಾಡ್ತಾ ಇರೋದಲ್ಲ ನಾವು, ಬ್ಲೇಮ್ ಮಾಡಲೂಬಾರ್ದು ನಾವು. ಯಾಕೆಂದರೆ ಜನರಿಗೆ ಅವ್ರದ್ದೇ ಆದ ಸ್ವಾತಂತ್ರ್ಯ ಇದೆ. ಯಾವ ಸಿನಿಮಾ ನಾವು ಸಿನಿಮಾ ಮಾಡಿದ್ದೀವಿ ಅಂತ ಅದನ್ನು ಅವರು ನೋಡಲೇಬೇಕು ಅಂತ ಇಲ್ಲ, ಆಯ್ಕೆಗಳಿರುತ್ತೆ ಅವರಿಗೆ. ಆಮೇಲೆ ಬೇರೆ ಭಾಷೆ ಸಿನಿಮಾ ನೋಡಬಾರ್ದು ಅಂತಲೂ ಅಲ್ಲ, ಅವ್ರ ಜನರ ಆಯ್ಕೆ ಅದು, ಜನರಿಗೆ ಆ ಸ್ವಾತಂತ್ರ್ಯ ಇರಬೇಕು. ಬಟ್ ನಾನೇನು ರಿಕ್ವೆಸ್ಟ್ ಮಾಡೋದು ಅಂತಂದರೆ, ಕನ್ನಡ ಫಿಲ್ಮ್ ಇಂಡಸ್ಟ್ರಿಗೆ ಅದರದ್ದೇ ಆದ ಒಂದು ಇತಿಹಾಸ ಇದೆ, ಒಂದು ಪರಂಪರೆ ಇದೆ. ಇದನ್ನೇ ನಂಬ್ಕೊಂಡಿರುವ ಲಕ್ಷಾಂತರ ಜನ ಇದ್ದಾರೆ ಇಲ್ಲಿ. ಇದರಲ್ಲಿ ಪ್ರೊಡ್ಯೂಸರ್ಸ್ ಇದ್ದಾರೆ, ಟೆಕ್ನಿಷಿಯನ್ಸ್ ಇದ್ದಾರೆ, ಆಮೇಲೆ ಕಾರ್ಮಿಕರಿದ್ದಾರೆ, ಆಮೇಲೆ ವಿತರಕರಿದ್ದಾರೆ, ಪ್ರದರ್ಶಕರಿದ್ದಾರೆ, ಮೀಡಿಯಾದವರು ಕೂಡ ಇದರ ಒಂದು ಪಾರ್ಟ್. ಇವರೆಲ್ಲರೂ ಸೇರಿ ಒಂದು ಇಂಡಸ್ಟ್ರಿ ಆಗಿದೆ. ಇದನ್ನು ನಂಬಿಕೊಂಡು ಇದರ ಮೇಲೆ ಅವಲಂಬಿತರಾಗಿರುವ ಲಕ್ಷಾಂತರ ಜನ ಇದ್ದಾರೆ. ಒಂದು ಸಿನಿಮಾ ಮಾಡಲಿಕ್ಕೆ ತುಂಬ ವರ್ಷಗಳ ಶ್ರಮ ಇರುತ್ತೆ, ಸಾವಿರಾರು ಜನರ ಸಮಯ ಅದರಲ್ಲಿ ಇನ್ವೆಸ್ಟ್ ಆಗಿರುತ್ತೆ. ಇದಕ್ಕೊಂದು ಬೆಂಬಲವಾಗಿ ನಿಲ್ಲಬೇಕು ಅಂತ. ಯಾಕೆಂದರೆ ನಮ್ಮ ಸಂಸ್ಕೃತಿ, ನೀವು ಸಾಫ್ಟ್ ಪವರ್ ಅಂತ ಕೇಳಿರ್ಬೋದು. ಸೌತ್ ಕೊರಿಯಾ ಸಾಫ್ಟ್ ಪವರಿಂದ ಇವತ್ತು ಒಂದು ಅಗ್ರಗಣ್ಯ ದೇಶ ಅಂತ ಅನ್ಸ್ಕೊಂಡಿರೋದು. ಅಲ್ಲಿಯ ಅವರು ಕೊರಿಯನ್ ಸೀರೀಸ್ ಇರ್ಬೋದು, ಸಿನಿಮಾ ಇರ್ಬೋದು, ಅದರಿಂದ ಜಗತ್ತಿನ ಎಲ್ಲ ಕಡೆ ಅವರು ಗುರುತಿಸ್ಕೊಂಡಿರೋದು. ಆ ಥರ ಒಂದು ಸಾಧ್ಯತೆ ನಮ್ಮ ಇಂಡಸ್ಟ್ರಿಗೂ ಬರಬೇಕು, ಆ ಮಟ್ಟಕ್ಕೆ ಬೆಳಿಬೇಕು ಅಂದರೆ ಒಂದೇ ಸರಿ ಅಲ್ಲಿಗೆ ರೀಚ್ ಆಗೋಕ್ಕಾಗಲ್ಲ, ಹಂತ ಹಂತವಾಗಿ ಅಲ್ಲಿಗೆ ಹೋಗಬೇಕು. ಆ ಹಂತವಾಗಿ ಹೋಗಲಿಕ್ಕೆ ಎಲ್ಲರ ಸಪೋರ್ಟ್ ಬೇಕು. ತುಂಬ ದೊಡ್ಡ ಸ್ಟಾರ್ ಸಿನಿಮಾ ಮಾತ್ರ ನೋಡ್ತೀವಿ ಅನ್ನೋದಕ್ಕಿಂತ ಈ ಥರ ನಮ್ಮದು ಚಿಕ್ಕದು ಮೀಡಿಯಮ್ ಸಿನಿಮಾಗಳನ್ನು ಕೂಡ ಜನ ನೋಡಿ ಬೆನ್ತಟ್ಟಿದರೆ, ಸಪೋರ್ಟ್ ಮಾಡಿದರೆ ಇಂಡಸ್ಟ್ರಿ ಬೆಳೀತಾ ಹೋಗುತ್ತೆ. ಅದರಿಂದ ನಮ್ಮ ಭಾಷೆ, ನಮ್ಮ ನಾಡು, ಇಲ್ಲಿನ ಜನ ಎಲ್ರಿಗೂ ಅನುಕೂಲ ಆಗುತ್ತೆ. ಪ್ರಮೋಷನ್ ಅನ್ನೋದು ಒಂದು ದೊಡ್ಡ ಸಮುದ್ರ ಇದ್ದ ಹಾಗೆ. ಅಲ್ಲಿ ಅದು ಇನ್ಫಾರ್ಮೇಷನ್ ಎಲ್ಲರೂ ಪ್ರಮೋಷನ್ ಮಾಡ್ತಿರ್ತಾರೆ. ಇವಾಗ ಏನಾಗಿದೆ, ಎರಡು ವಿಧ ಇದೆ. ಒಂದು ಆನ್ಲೈನ್ ಪ್ರಮೋಷನ್ ಮತ್ತು ಆಫ್ಲೈನ್ ಪ್ರಮೋಷನ್. ಆಫ್ಲೈನ್ ಪ್ರಮೋಷನ್ ಅಂದರೆ ಟ್ರೆಡಿಷನಲ್ ಏನು ಪೋಸ್ಟರ್ಸ್ ಅಂಟಿಸೋದು, ಆಮೇಲೆ ಆಟೋ ಹಿಂದೆ ಅಂಟಿಸೋದು, ಈ ಥರದ್ದೆಲ್ಲ ಆಫ್ಲೈನ್ ಪ್ರಮೋಷನ್ಸ್. ನಾವು ಎರಡೂ ಮಾಡಿದ್ದೀವಿ. ಎರಡೂ ತುಂಬ ಅಗ್ರೆಸಿವ್ ಆಗೇ ಮಾಡಿದ್ದೀವಿ, ತುಂಬ ದೊಡ್ಡ ಬಜೆಟ್ಟೇ ಖರ್ಚು ಮಾಡಿದ್ದೀವಿ. ಆದರೆ ಏನಂದರೆ, ನಾನು ಹೇಳಿದಾಗೆ ಅದು ದೊಡ್ಡ ಸಮುದ್ರ. ನಾವೆಲ್ಲೋ 2 ಬಕೆಟ್ ನೀರು ಸುರಿದ್ರೆ ಅದು ಕಾಣಿಸ್ಕೊಳ್ಳಲ್ಲ, ಅದು ಏನು ವ್ಯತ್ಯಾಸ ಆಗಲ್ಲ ಆ ಸಮುದ್ರದಲ್ಲಿ. ಹಾಗಾಗಿರೋದಷ್ಟೇ. ಮಾಡಿದ್ದೀವಿ ನಾವು ಅದನ್ನು ಟ್ರ್ಯಾಕ್ ಮಾಡಿದಾಗ ನಾವು ಮಾಡಿರೋ ಪ್ರಮೋಷನ್ಸ್ ಎಲ್ಲ ತುಂಬ ಜನರಿಗೆ ರೀಚ್ ಆಗಿದೆ. ಆಮೇಲೆ ಆಟೋ ಪೋಸ್ಟರ್ಸು ಅಷ್ಟೇ. ನಾನು ಬೆಂಗಳೂರಲ್ಲಿ ಓಡಾಡ್ತಾ ಇದ್ದೀನಲ್ಲ, ಎಲ್ಲ ಕಡೆಯೂ ನಮ್ಮ ಪೋಸ್ಟರ್ಸ್ ಕಾಣಿಸ್ತಿದೆ. ನಮ್ಮ ಡಿಸ್ಟ್ರಿಬ್ಯೂಟ್ರ್ ತುಂಬ ಎಫಿಷಿಯೆಂಟಾಗಿ ಎಫೆಕ್ಟಿವ್ ಆಗಿ ಆ ಕೆಲಸ ಮಾಡಿದ್ದಾರೆ. ಮತ್ತು ಆಟೋ ಹಿಂದೆ ನಾವು ಇದನ್ನು ಪೋಸ್ಟರ್ಸ್ ಅಂಟಿಸಿದ್ವಿ, ಅದು ತುಂಬ ಜನರಿಗೆ ನೋಟಿಸ್ ಆಗಿದೆ. ಎಲ್ಲ ನನ್ನ ಫ್ರೆಂಡ್ಸು ಮತ್ತು ಸ್ನೇಹಿತರು ಎಲ್ಲ ಅದ್ರದ್ದು ಫೋಟೋ ತೆಗೆದು, ನಿಮ್ಮ ಸಿನಿಮಾದ್ದು ನೋಡಿದೆ, ಪೋಸ್ಟರ್ ನೋಡಿದೆ ಅಂತೆಲ್ಲ ಕಳಿಸ್ತಾ ಇರ್ತಾಯಿದ್ರು. ಆಗಿಲ್ಲ ಅಂತಲ್ಲ, ಇನ್ನೂ ಬೇಕಿತ್ತು ಅಂತ ಅನಿಸುತ್ತೆ. ಇನ್ನೂ ಬೇಕಿತ್ತು ಅಂದರೆ ಅದಕ್ಕೆ ಅಷ್ಟೇ ಮತ್ತೆ ಹಣ ಹಾಕಬೇಕಾಗುತ್ತೆ. ಒಂದು ಪ್ರೊಡಕ್ಷನ್ ಕಾಸ್ಟಿನ ಇಂತಿಷ್ಟು ಪರ್ಸೆಂಟೇಜ್ ಅಂತ ಹಾಕ್ಬೋದು. ಅದಕ್ಕಿಂತ ಜಾಸ್ತಿ ಹಾಕಿದರೆ ಅದು ರಿಕವರಿನೂ ನೋಡಬೇಕಲ್ಲ. ಆ ಎಲ್ಲ ಲೆಕ್ಕಾಚಾರವನ್ನು ಹಾಕಿದಾಗ ಈ ಸಿನಿಮಾಗೆ ಎಷ್ಟು ಬೇಕಿತ್ತೋ ಅಷ್ಟು, ಹೇಗೆ ಬೇಕಿತ್ತೋ ಹಾಗೆ ಮಾಡಿದ್ದೀವಿ ನಾವು, ಮಾಡಿಲ್ಲ ಅಂತಲ್ಲ. ಬಟ್ ಸ್ಟಿಲ್ ತುಂಬ ಜನ ಇಲ್ಲ ಸಾಲದು ಅಂತ ಅನ್ನೋ ಅಭಿಪ್ರಾಯ ಇದೆ. ಒಂದ್ಸಗೇನು ಮತ್ತೊಮ್ಮೆ ಇದೊಂದು ಪಾಠ, ಮುಂದಿನ ಸಿನಿಮಾದಲ್ಲಿ ಅದನ್ನು ಸರಿ ಮಾಡ್ಕೋಬೇಕಷ್ಟೆ. ಸರ್, ಇವಾಗ ಸಿನಿಮಾದ ಟೈಟಲ್ ಬಂದು ಎಡಗೈ ಅಪಘಾತದ ಕಾರಣ. ಇದು ಸಿನಿಮಾ ಟ್ರೈಲರ್ ನೋಡೋಕ್ಕೂ ಮೊದಲು ಇದೊಂದು ಕಾಮಿಡಿ ಸಿನಿಮಾ ಇದೆ ಅಂತ ಅನಿಸುತ್ತೆ ಜನಗಳಿಗೆ. ಸೊ ಇವಾಗಿನ ಸಿಚುವೇಶನ್ ಅಲ್ಲಿ ಕಾಮಿಡಿ ಹೇಗಾಗಿದೆ ಅಂದ್ರೆ, ಫ್ಯಾಮಿಲಿ ಕುತ್ಕೊಂಡು ನೋಡುತ್ತೆ ಸಿನಿಮಾ, ಈ ತರ ಎಲ್ಲೋ ಕಡಿಮೆ ಅನಿಸುತ್ತೆ ಸಿಗೋದು. ಹಾಗಿರುವಾಗ ಟೈಟಲ್ ನೋಡಿನೇ ಕೆಲವೊಬ್ರು ಜಡ್ಜ್ ಮಾಡ್ಬಿಡ್ತಾರೆ ಸಿನಿಮಾನ. ಸೊ ಅದು ಎಲ್ಲಾದ್ರೂ ನಿಮಗೆ ಮಿಸ್ ಆಗುತ್ತಾ? ಇರಬಹುದು. ಏನಾಯಿತು, ಟೈಟಲ್ ಬಂದು ನಮ್ಮ ನಿರ್ದೇಶಕರ ಆಯ್ಕೆ. ನಿರ್ದೇಶಕರು ಅದನ್ನು ಒಂದು ಲಾಜಿಕಲ್ ರೀಸನ್ ಇಟ್ಕೊಂಡೇ ಅದನ್ನು ಸೆಲೆಕ್ಟ್ ಮಾಡಿದ್ದಾರೆ. ಏಕೆಂದರೆ ನಮ್ಮ ಇಡೀ ಸಿನಿಮಾ ನಿಂತಿರೋದೇ ಎಡಗೈ ಬಳಸುವವರ ಸಂಕಷ್ಟದ ಬಗ್ಗೆ. ಅದರಿಂದ ಅನ್ನೋ ಒಂದು ಸೀರಿಯಸ್ ಸಬ್ಜೆಕ್ಟ್ ಇಟ್ಕೊಂಡು, ಆ ಸೀರಿಯಸ್ ಸಬ್ಜೆಕ್ಟ್ ಮೇಲೆ ಏನೆಲ್ಲ ಅವಘಡಗಳು ನಡೀಬಹುದು, ಅದು ಬೇರೆ ಬೇರೆಯವರ ಲೈಫಿಗೆ ಹೇಗೆ ಎಫೆಕ್ಟ್ ಆಗಬಹುದು
ಅನ್ನುವ ಕಥಾವಸ್ತು ಇದ್ದಿದ್ದರಿಂದ ಅದು ಹೆಚ್ಚು ಸೂಟಬಲ್ ಇತ್ತು ಈ ಸಿನಿಮಾಗೆ. ಹಾಗಾಗಿ ಅದನ್ನು ತುಂಬ ಚೆನ್ನಾಗಿದೆ, ಡಿಫ್ರೆಂಟ್ ಆಗಿದೆ ಅಂತ ಹೇಳಿದವರು ಇದ್ದಾರೆ. ಇಲ್ಲ ಈ ಟೈಟಲ್ ಬದಲು ಬೇರೆ ಟೈಟಲ್ ಇಡಬೇಕಿತ್ತು ಅಂತ ಹೇಳಿದವರು ಇದ್ದಾರೆ. ಎರಡೂ ಒಪಿನಿಯನ್ನ ನಾವು ಆ, ಅಷ್ಟೇ ಆತ್ಮೀಯತೆಯಿಂದ ಸ್ವಾಗತಿಸ್ತೀವಿ. ಬಟ್ ಇವಾಗ ಇಟ್ಟಾಗಿದೆ, ನಾವು ಜನರ ಮುಂದೆ ಹೋಗಿ ಆಗಿದೆ. ಹೀಗೆ ಅಂತ ಜಡ್ಜ್ ಮಾಡೋದು ಕಷ್ಟ ಅಂತ ನಮಗೆ ಕಷ್ಟ ಆಗ್ತಿದೆ. ಇದ್ರ ಜನರೇ ನಿರ್ಧಾರ ಮಾಡಬೇಕು, ತೀರ್ಮಾನ ಮಾಡಬೇಕು. ಈಗ ಒಂದು ಸಿನಿಮಾ ಹಿಟ್ ಆಗ್ಬೇಕು ಅಂದ್ರೆ ಅದ್ರ ಹಿಂದೆ ಸಿನಿಮಾ ಟೀಮ್ ಎಷ್ಟು ಕಷ್ಟಪಟ್ಟಿರುತ್ತೆ, ಎಷ್ಟು ನೋವು ಅನುಭವಿಸಿರುತ್ತೆ ಅನ್ನೋದು ಅವರಿಗೆ ಗೊತ್ತಿರುತ್ತೆ. ಸೊ ಈಗ ಒಂದು ಸಕ್ಸಸ್ ಮಟ್ಟಿಗೆ ಹೋಗ್ತಾ ಇದೆ ಅಂದಾಗ ಇದ್ರ ಹಿಂದೆ ಇರುವಂತ ಏನಾದ್ರು ನೋವು ಈ ತರದ್ದು ಏನಾದ್ರು ನಿಮ್ಗೆ ಆಗ್ತಾ ಇದೆಯಾ ಇಂಡಸ್ಟ್ರಿನಲ್ಲಿ? ಅದು ಇದ್ದೇ ಇರುತ್ತೆ. ಯಾವುದೇ ಕೆಲಸ ಮಾಡಿದರೂ, ಯಾವುದೇ ವ್ಯವಹಾರ ಇದ್ರೂ ಅದು ಸಮಸ್ಯೆಗಳು ಅನ್ನೋದಕ್ಕಿಂತ ಚಾಲೆಂಜಸ್ ಇದ್ದೇ ಇರುತ್ತೆ. ರಿಸ್ಕ್ ಫ್ಯಾಕ್ಟರ್ ಇದ್ದೇ ಇರುತ್ತೆ. ಅದಿಲ್ಲದೆ ಇರಲ್ಲ. ಅದು ಪಾರ್ಟ್ ಆಫ್ ದಿ ಬಿಸ್ನೆಸ್, ಪಾರ್ಟ್ ಆಫ್ ದಿ ಪ್ರಾಸೆಸ್. ಅದನ್ನು ನಾವು ಸ್ವೀಕಾರ ಮಾಡಬೇಕು, ಎದುರಿಸ್ಕೊಂಡು ಹೋಗಬೇಕು. ನೀವು ಹೇಳಿದಾಗೆ ಇದರ ಹಿಂದೆ ತುಂಬ ಜನರ ಶ್ರಮ ಇದೆ. ವಿಶೇಷವಾಗಿ ನಮ್ಮ ನಿರ್ದೇಶಕರು, ಡೈರೆಕ್ಟರ್ ಸಮರ್ಥ್ ಬಿ ಕಡ್ಕೋಳ್ ಅವ್ರ ಬಗ್ಗೆ ನಾನು 2 ಮಾತು ಹೇಳಬೇಕು. ಏನಂದರೆ, ಅವರು ಮುಂಬೈನಲ್ಲಿ ತುಂಬ ದೊಡ್ಡ ಒಂದು ಕಾರ್ಪೊರೇಟ್ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಿದ್ರು, ಸಿನಿಮಾ ಸಂಸ್ಥೆಯಲ್ಲೇ. ಅವ್ರದ್ದು ಕನ್ನಡದಲ್ಲೇ ನಾನು ಸಿನಿಮಾ ಮಾಡಬೇಕು ಅನ್ನೋ ಒಂದು ಹುಚ್ಚು ಅಂತಾರಲ್ಲ, ಆ ಥರ ಪ್ಯಾಷನ್ ಇಟ್ಕೊಂಡು ಮುಂಬೈಯಿಂದ ಕರ್ನಾಟಕಕ್ಕೆ ಬಂದು 1-2-3 ಕತೆಗಳನ್ನು ಮಾಡಿಕೊಂಡು ಅಲೆದಾಡಿ ಕೊನೆಗೆ ಈ ಎಡಗೈ ಅಪಘಾತಕ್ಕೆ ಕಾರಣ ಸಿನಿಮಾವನ್ನು ಅವರು ಸ್ವತಃ ಯಾರು ಸಿಗದೇ ಇದ್ದಾಗ ಅವರು ಕೂಡ ಒನ್ ಆಫ್ ದಿ ಪ್ರೊಡ್ಯೂಸರ್ಸ್, ಸಮರ್ಥ್ ಕೂಡ. ಅವರು ಇದನ್ನು ಪ್ರಾರಂಭ ಮಾಡಿದಾಗ ತುಂಬ ಸಂಕಷ್ಟಗಳನ್ನು ಎದುರಿಸಿ ಇವಾಗ ಬಿಡಿ, ಅದು ರಿಲೀಸ್ ಆಯಿತು, ನಾವು ಬಂದ್ವಿ, ಕೈ ಜೋಡಿಸಿದ್ವಿ, ಚೆನ್ನಾಗಾಯಿತು. ಅಂತಹ ಪ್ರತಿಭೆಗಳಿಗೆ ಅವಕಾಶಗಳು ಆಗಬೇಕು. ಈ ಥರದ ಚಾಲೆಂಜಸ್, ಈ ಥರದ ತೊಂದರೆಗಳಿಂದ ನಮ್ಮಲ್ಲಿರೋ ಪ್ರತಿಭೆಗಳು ಕುಂದಿ ಹೋಗಬಾರ್ದು. ಸರ್, ಇವಾಗ ನಿಮ್ದು ಫಸ್ಟ್ ಸಿನಿಮಾ ಅಂತಾನೆ ಬಂದ್ರೆ ಶಾಕಾಹಾರಿ ಸಿನಿಮಾ ರಿಲೀಸ್ ಆದಾಗ ಅದು ಅಷ್ಟು ದೊಡ್ಡದಾಗಿ ಸೌಂಡ್ ಮಾಡಿಲ್ಲ ಅಂದ್ರೂ ಕೂಡ OTT ಬಂದ್ಮೇಲೆ ಗೊತ್ತಾಗಿದ್ದು ಇಷ್ಟೊಂದು ಅದ್ಭುತವಾದಂಥ ಸಿನಿಮಾನ ನಾವು ಮಿಸ್ ಮಾಡ್ಕೊಂಡಿಲ್ಲ. ಅಲ್ಲಿ ಸಾಕಷ್ಟು ಜನ ಇಷ್ಟಪಟ್ಟಂತ ಸಿನಿಮಾ. ಸೊ ಇದು ಕೂಡ ಆ ಥರ ಪಿಕಪ್ ಆಗಬಹುದೇನೋ ಒಂದು ಭರವಸೆ ಇದೆಯಾ? ಖಂಡಿತ. ನಾನು ಆ್ಯಕ್ಚುಲಿ ನಾವು ಈ ಮಧ್ಯ ನಿಂತೋಗಿರೋ ಸಿನಿಮಾ ಅಥವಾ ಪ್ರೊಡಕ್ಷನ್ನಲ್ಲಿ ಮಾಡಬೇಕು ಅನ್ನೋ ಯಾವುದೇ ಉದ್ದೇಶ ಇಲ್ಲ. ನಾವು ಈ ಸಿನಿಮಾಗೆ ಕೈ ಜೋಡಿಸೋದಕ್ಕೆ ಪ್ರಮುಖ ಕಾರಣ ರವಿಚಂದ್ರ ಅವರು ನನಗೆ ಫೋನ್ ಮಾಡಿ ಒತ್ತಾಯ ಮಾಡಿ ಇದು ನೀವು ಒಂದ್ಸರಿ ನೋಡಬೇಕು ಅಂತ ನನಗೆ ಅದರ ವಿಜುವಲ್ಸ್ ಎಲ್ಲ ತೋರಿಸಿ, ಅದು ನನಗೆ ತುಂಬ ಇಷ್ಟ ಆಗಿರೋದ್ರಿಂದ ನಾನು ಇದಕ್ಕೆ ಬಂದಿರೋದು. ಇದು ಕೂಡ ಶಾಕಾಹಾರಿ ಹಾಗೆ ಹೆಸರು ಮಾಡುತ್ತೆ. ಆಮೇಲೆ ಶಾಕಾಹಾರಿ ಮಾಡಿದಾಗ ನಾವು ಝೀರೋ, ನಮಗೆ ಇಂಡಸ್ಟ್ರಿ ನಮಗೂ ಗೊತ್ತಿರಲಿಲ್ಲ, ಇಂಡಸ್ಟ್ರಿಗೆ ನಾವು ಗೊತ್ತಿರಲಿಲ್ಲ. ಹಾಗಾಗಿ ಅದನ್ನು ಥಿಯೇಟ್ರಲ್ಲಿ ನಿಲ್ಲಿಸೋದು ತುಂಬಾ ಕಷ್ಟ ಆಗಿತ್ತು. ಬಟ್ ಇವಾಗ ನಮ್ಮ ಪ್ರೊಡಕ್ಷನ್ ಹೌಸ್ಗೆ ಒಂದು ವ್ಯಾಲ್ಯೂ ಇದೆ, ಒಂದು ಬ್ರ್ಯಾಂಡ್ ಇದೆ. ಆ ಬ್ರ್ಯಾಂಡ್ ಮತ್ತು ನಮಗೊಂದು ಅದು ಸೀಮಿತನೇ ಆಗಿದ್ರೂ ಒಂದು ಎಕ್ಸ್ಪೀರಿಯನ್ಸ್ ಅಂತ ಇದೆ. ಅವೆರಡೂ ಸೇರಿ ಇದಕ್ಕೆ ಸ್ವಲ್ಪ ಸುಲಭ ಆಗ್ತಾ ಇದೆ. ಶಾಕಾಹಾರಿಗಿಂತ ಚೆನ್ನಾಗಿ ಇದು ರೀಚ್ ಆಗ್ತಾ ಇದೆ, ಅದಕ್ಕಿಂತ ಚೆನ್ನಾಗಿ ಕಲೆಕ್ಷನು ಬರ್ತಾ ಇದೆ. OTTಗೂ ಗೊತ್ತಿಲ್ಲ, ಇನ್ನು ನೋಡಬೇಕು, ಯಾವುದಾದ್ರೂ ಒಂದು OTTಲಿ ಬರುತ್ತೆ, ಆವತ್ತ ಒಂದು ದಿವಸ ಬರಬಹುದು. ಬಂದಾಗ ಅದಕ್ಕೂ OTTಯಲ್ಲೂ ಒಳ್ಳೆ ಇದು ಬರುತ್ತೆ. ಶಾಕಾಹಾರಿಗೆ ನಮಗೆ OTTಯಲ್ಲಿ ತುಂಬ ಒಳ್ಳೆ ರೆಸ್ಪಾನ್ಸ್ ಬಂತು. ಈ ವರ್ಷ ಅಂತೂ ಯಾವುದೇ ನೀವು ಅವಾರ್ಡ್ ಫಂಕ್ಷನ್ ಇದ್ರೂ ನಮಗೆ ಕನಿಷ್ಠ 2-3 ಅವಾರ್ಡ್ ಸಿಗುತ್ತೆ ನಮ್ಮ ಸಿನಿಮಾಗೆ. ಬಟ್ ಫ್ಯಾಕ್ಟ್ ಏನಂದರೆ, ನಾವು ಆ ಅವಾರ್ಡ್ಗೋಸ್ಕರ ಸಿನಿಮಾ ಮಾಡಿರೋದಲ್ಲ, ಥಿಯೇಟ್ರಲ್ಲಿ ಜನ ನೋಡಲಿ ಅಂತ ಸಿನಿಮಾ ಮಾಡಿರ್ತೀವಿ. ಅದಾಗದೇ ಇದ್ದಾಗ ಆ ಅವಾರ್ಡ್ ಒಳ್ಳೆಯದೇ, ಅವಾರ್ಡ್ ಬಂದರೆ ನಮಗೆ ಸಂತೋಷ ಆಗುತ್ತೆ. ಅವಾರ್ಡ್ ಕೆಟ್ಟದು ಅಂತ ನಾನು ಹೇಳ್ತಿಲ್ಲ. ಬಟ್ ಮೇಯ್ನ್ ನಮ್ಮದು ಏನು ಇಂಟೆನ್ಷನ್ ಇರುತ್ತೆ, ಪರ್ಪಸ್ ಇರುತ್ತೆ, ಅದು ಸರ್ವ್ ಆಗಿರೋದಿಲ್ಲ. ಇದು ಅಷ್ಟೇ, ಮುಂದೆ ಯಾವತ್ತೂ OTTಯಲ್ಲಿ ಚೆನ್ನಾಗಿ ಆಗಬಹುದು, ಅವಾರ್ಡ್ಗಳು ಬರಬಹುದು. ಆದರೆ ನಾವು ಮಾಡಿರೋದು ಥಿಯೇಟ್ರಲ್ಲಿ ಜನ ನೋಡಲಿ ಅಂತ. ಥಿಯೇಟ್ರಲ್ಲಿ 2 ಕಾರಣಕ್ಕೆ ನೋಡಬೇಕು. ಯಾಕೆಂದರೆ ಒಂದು, ಥಿಯೇಟ್ರಲ್ಲಿ ನೋಡಿದರೆ ಆ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಇದೆಯಲ್ಲ, ಆ ನೋಡುಗನಿಗೆ ಆ ಸಿನಿಮಾದ ನಿಜವಾದ ಎಕ್ಸ್ಪೀರಿಯನ್ಸ್ ಥಿಯೇಟ್ರ್ನಲ್ಲೇ ಸಿಗೋದು. ನೀವು ಯಾವುದೋ ಮೊಬೈಲ್ನಲ್ಲೋ, ಟ್ಯಾಬ್ನಲ್ಲೋ, ಲ್ಯಾಪ್ಟಾಪಲ್ಲೋ ನೋಡಿದರೆ, TVಯಲ್ಲೋ ನೋಡಿದರೆ ಆ ಮಜಾ ಸಿಗಲ್ಲ.
ಅದು ಎಸ್ಪೆಷಲಿ ಈ ಟೆಕ್ನಿಕಲಿ ತುಂಬ ಸೌಂಡ್ ಇರುವ ಸಿನಿಮಾ ಇದು, ಎಡಗೈ ಅಪಘಾತಕ್ಕೆ ಕಾರಣ. ಇದನ್ನು ಥಿಯೇಟ್ರಲ್ಲೇ ನೋಡಬೇಕು. ಇನ್ನೊಂದು, ಇದನ್ನು ನಂಬಿ ಬಂಡವಾಳ ಹಾಕಿರೋ ಪ್ರೊಡ್ಯೂಸರ್ಗೆ ಥಿಯೇಟ್ರಲ್ಲಿ ಜಾಸ್ತಿ ಜನ ನೋಡಿದಾಗ ಮಾತ್ರ ಹಾಕಿರೋ ದುಡ್ಡು ವಾಪಸ್ ಬರೋ ಸಾಧ್ಯತೆ ಇರುತ್ತೆ. ಅವಾರ್ಡ್ ಬಂದರೆ ಹಣ ಬರಲ್ಲ. ಒ ಟಿ ಟಿಯಿಂದ ದೊಡ್ಡ ಅಂದರೆ ಅಲ್ಲಿ ನೋಡೋ ಸಂಖ್ಯೆಗೆ ಅನುಗುಣವಾದಷ್ಟು ಹಣ ಬರಲ್ಲ. ಒ ಟಿ ಟಿಯಲ್ಲಿ ನೋಡಿರೋ ಅಷ್ಟೇ ಜನ ನಮ್ಮದು ಥಿಯೇಟ್ರಲ್ಲಿ ನೋಡಿಬಿಟ್ಟಿದ್ರೆ ನಾನಿವತ್ತು 100 ಕೋಟಿಗಳ ಒಡೆಯ ಆಗಿರ್ತಿದ್ದೆ. ಹಾಗಾಗಿ ಜನರಲ್ಲಿ ನಂದೊಂದು ರಿಕ್ವೆಸ್ಟ್ ಏನಂದರೆ, ಒಂದು, ನೀವು ಸಿನಿಮಾನ ಎಂಜಾಯ್ ಮಾಡ್ಬೋದು ಥಿಯೇಟ್ರಲ್ಲಿ ನೋಡಿದರೆ. ಎರಡನೇದು, ಕಷ್ಟಪಟ್ಟು ಮಾಡಿರೋ ಸಿನಿಮಾಕ್ಕೆ ಅಟ್ಲೀಸ್ಟ್ ಹಾಕಿರೋ ದುಡ್ಡು ವಾಪಸ್ ಬರುತ್ತೆ. ಈ ಇಂಡಸ್ಟ್ರಿ ಬೆಳೆಯುತ್ತೆ. ಇದು ಬೆಳೆದ್ರೆ ಮತ್ತೆ ಇದಕ್ಕೆ ಯಾರೇ ಬಂದರೂ ಒಂದು ಪ್ಯಾಷನ್ ಇಟ್ಕೊಂಡು ಬಂದಿರ್ತಾರೆ. ಅವರು ಮತ್ತೆ ಆ ದುಡ್ಡು ತಗೊಂಡು ಎಲ್ಲೋ ಓಡೋಗಲ್ಲ, ಮತ್ತೆ ಇದೇ ಇಂಡಸ್ಟ್ರಿಗೆ ಹಾಕ್ತಾರೆ. ಆವಾಗ ಒಂದು ಸಮೃದ್ಧತೆ ಈ ನಾಡಿಗೆ ಮತ್ತು ಈ ಉದ್ಯಮಕ್ಕೆ ಎರಡಕ್ಕೂ ಬರುತ್ತೆ. ಹಾಗಾಗಿ ಥಿಯೇಟ್ರಲ್ಲಿ ನೋಡಿ ಅಂತ ನಮ್ಮ ಸಿನಿಮಾ ಒಂದನ್ನು ಗುರಿಯಾಗಿ ಇಟ್ಕೊಂಡಲ್ಲ ನಾನು ಹೇಳ್ತಿರೋದು. ಕನ್ನಡ ಸಿನಿಮಾಗಳ ಬೆಳಿಬೇಕು, ಇಂಡಸ್ಟ್ರಿ ಬೆಳಿಬೇಕು, ಉಳಿಬೇಕು ಅನ್ನೋ ದೃಷ್ಟಿಯಿಂದ ಎಲ್ಲರೂ ಥಿಯೇಟ್ರಲ್ಲಿ ಸಿನಿಮಾ ನೋಡುವ ಅಭ್ಯಾಸವನ್ನು ಬೆಳೆಸ್ಕೊಬೇಕು. ಇವಾಗ ಈ ಸಿನಿಮಾ ಇಂಡಸ್ಟ್ರಿಯಿಂದ ಯಾರೆಲ್ಲ ಸಪೋರ್ಟ್ ಮಾಡ್ತಾ ಇದ್ದಾರೆ? ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ. ಅಂದರೆ ಟ್ರೇಲರ್ಗಂತೂ ಸುದೀಪ್ ಸರ್ ಟ್ರೇಲರ್ ಟ್ವೀಟ್ ಮಾಡಿದರು, ಶಿವಣ್ಣ ಟ್ವೀಟ್ ಮಾಡಿದರು, ರಮ್ಯಾ ಮೇಡಮು, ಶರ್ಮಿಳಾ ಮ್ಯಾಮು, ಆಲ್ಮೋಸ್ಟ್ ಮೇಜರ್ ಯಾರಿದ್ದಾರೆ ಎಲ್ಲರೂ ಟ್ರೇಲರ್ ಶೇರ್ ಮಾಡಿದರು. ಆ್ಯಂಡ್ ಕಂಟೆಂಟ್ ಕ್ರಿಯೇಟರ್ಸ್ಗಳು, ಎಸ್ಪೆಷಲಿ ಮತ್ತು ಯೂಟ್ಯೂಬ್ ಚಾನಲ್ಗಳು. ಯಾಕೆ ಎಲ್ಲರೂ ನಿಂತರ ಗೊತ್ತಿಲ್ಲ. ಅಂದರೆ ನಮ್ಮ ಹಿಂದಿನ 2 ಸಿನಿಮಾಗಳ ನೋಡಿ ಸಿನಿಮಾ ಆ ಟೈಮಲ್ಲಿ ಮಾಡಿಲ್ಲ, ಈ ಟೈಮಿಂಗ್ನೇ ಮಾಡ್ಬೇಕಂತ ಹೊಸ ಮಂದಿ ಅವ್ರ ಕಡೆಯಿಂದನೇ ಸಪೋರ್ಟ್ ಮಾಡಿದ್ರು. ಆ್ಯಂಡ್ ವಿಚ್ ಇಸ್ ಗುಡ್ ಥಿಂಗ್. ಅಂದರೆ ಅಟ್ಲೀಸ್ಟ್ ಆ ಕ್ರೆಡಿಬಿಲಿಟಿಗೋಸ್ಕರ ಆದರೂ ಥಿಯೇಟ್ರಿಗೆ ಬನ್ನಿ ಅಂತ. ಲಾಸ್ಟ್ ಇಯರು ನಾನು ಅದೇ ರಿಲೀಸ್ ಆಗಿದ್ದು ಸೆಕೆಂಡ್ ಡೇಗೆ ಇಲ್ಲಿ ಇಂಟರ್ವ್ಯೂ ಕೊಟ್ಟಿದ್ದೆ, SSTVನಲ್ಲಿ ಇಂಟರ್ವ್ಯೂ ಕೊಟ್ಟಿದ್ದೆ. ಆ ಇಂಟರ್ವ್ಯೂ ನೋಡಿ ಎಷ್ಟೋ ಜನ ಥಿಯೇಟ್ರಿಗೆ ಹೋದವ್ರು ಇದ್ರು. ಈಗಲೂ ನಾವು ಇಲ್ಲಿ ಇಂಟರ್ವ್ಯೂ ಕೊಡ್ತಾ ಇರೋ ಉದ್ದೇಶ ಏನಂದ್ರೆ, ಈ ಚಾನೆಲ್ಗೆ ಒಂದು ಕ್ರೆಡಿಬಿಲಿಟಿ ಇದೆ, SSTVಗೆ ಒಂದು ಕ್ರೆಡಿಬಿಲಿಟಿ ಇದೆ. ಇಲ್ಲಿನ ವ್ಯೂವರ್ಸು ಅಂದರೆ ಸುಮ್ಮನೆ ನಾಮಕ ವಾಸ್ತಾ ಇದ್ದವರಿಲ್ಲ, ಕೇಳ್ತಾರೆ, ಫುಲ್ ವಿಡಿಯೋಗಳು ನೋಡ್ತಾರೆ. ಆ್ಯಂಡ್ ನಾಳೆನೂ ಈ ವಿಡಿಯೋ ನೋಡಿ ಥಿಯೇಟರಲ್ಲಿ ಸಿನಿಮಾ ಜನ ನೋಡಕ್ ಬರ್ತಾರೆ ಅನ್ನೋ ಒಂದು ಆತ್ಮವಿಶ್ವಾಸ ನಮಗಿದೆ. ಅಷ್ಟೇ ಮ್ಯಾಮ್. ಹೆಸರು ಹೇಳಿ. ನವೀನ್ ಶಂಕರ್ ನೋಡಿದ್ರು, ಹೌದು. ರಮೇಶ್ ಅರವಿಂದ್ ಅವರು ಇವತ್ತು ನೋಡ್ತಿದ್ದಾರೆ. ಆಮೇಲೆ ಇವ್ರು ನೋಡಿದ್ರು, ಯಾರು, ಇದು ನಮ್ಮ 3ನೇ ಕೃಷ್ಣಪ್ಪ ಡೈರೆಕ್ಟರ್ ನವೀನ್ ಅವ್ರು ನೋಡಿದ್ರು. ಮೇಜರ್ಲಿ ನಾವು ಒಂದು ಸೆಲೆಬ್ರಿಟಿ ಶೋ ಮಾಡಿದಾಗ ಸೆಲೆಬ್ರಿಟೀಸ್ ಎಲ್ಲರೂ ಬಂದು ಸಿನಿಮಾ ಬಗ್ಗೆ ಮಾತಾಡೋದು. ಆಲ್ಮೋಸ್ಟ್ ಆಲ್ ಯಾರು ಈ ವಿರಾಟ್ ಅವ್ರು ನೋಡಿದ್ರು ಥಿಯೇಟರ್ ಅಲ್ಲಿ. ತುಂಬಾ ಜನ ನೋಡಿದ್ದಾರೆ, ನಮ್ಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಇಂಡಸ್ಟ್ರಿಯಿಂದ ನಮ್ಗೆ ಯಾವಾಗಲೂ ಒಳ್ಳೆ ಸಪೋರ್ಟ್ ಇದೆ. ಸರ್, ಇವಾಗ ಹಿಂದೆ ಸಿನಿಮಾ ರಿಲೀಸ್ ಆಗಿರೋ ಸಿನಿಮಾಗಳಿಗೆ ಇವಾಗ ಪ್ರೆಸೆಂಟ್ ಸಿಚುವೇಶನ್ ಥಿಯೇಟರ್ ಪ್ರಾಬ್ಲಮ್ಸ್ ಆಗ್ತಾ ಇದೆ. ಸೊ ಆ ತರದ್ದು ನಿಮ್ಮ ಸಿನಿಮಾ ಏನಾದರೂ ಆಯ್ತಾ? ಹೇಗೆ ಥಿಯೇಟರ್ ಪ್ರಾಬ್ಲಮ್ ಅಂದ್ರೆ ಅದೇ ಹೊರಗಿನ ಸಿನಿಮಾಗಳದ್ದು ಹಾವಳಿ ಬಹಳ ಇದೆ. ಅಂದ್ರೆ ಮೀನಿಂಗ್ ಸೂಪರ್ ಸ್ಟಾರ್ ಒಬ್ಬ ಸಿನಿಮಾ ಬಂತಂತಂದ್ರೆ, ಈಗ 2 ಸೂಪರ್ ಸ್ಟಾರ್ ಸಿನಿಮಾ ನಮ್ಮ ಅಪೋಸಿಟ್ ರಿಲೀಸ್ ಆಯ್ತು. ಅದು ಅವ್ರದ್ದು, ಈಗ ನಾವು ಒಂದು 10 ರೂಪಾಯಿ ಹಾಕಿದ್ವಿ ಅಂದ್ರೆ ಅವ್ರು 100 ರೂಪಾಯಿ ಹಾಕಿದ್ದಾರೆ ಅವ್ರ ಸಿನಿಮಾಗೆ. ಅವ್ರದ್ದು ಸೆಟಪ್ ವೈಡ್ ಮಾಡ್ಕೊಂತಾರೆ. ಬಟ್ ನಮ್ಗೇನೋ ಅವ್ರದ್ದು ರಿಪೋರ್ಟ್ ಆಟೋಮೆಟಿಕಲಿ ಕಮ್ಮಿ ಆದಾಗ ನಮ್ದು ಶೋಸ್ ಆ ಥರ, ಅಂದ್ರೆ ವಿ ಆರ್ ಸೆಕೆಂಡ್ ಆಪ್ಷನ್ ಇನ್ ಅವರ್ ಓನ್ ಸ್ಟೇಟ್, ಆ ಥರ ಆಗಿದೆ. ಇಲ್ಲಿ ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ, ಕನ್ನಡಿಗನ್ಗೆ ಮೊದಲು ಒತ್ತು ಕೊಡಬೇಕು. ಅಂಡ್ ಇಲ್ಲಿಂದ ಅಂದ್ರೆ ಒಂದ್ ವೀಕ್ ಬ್ರೀದಿಂಗ್ ಸ್ಪೇಸ್ ಇರಬೇಕು ಅಂತ. ಒಂದ್ ಸಿನಿಮಾ ರಿಲೀಸ್ ಆದಾಗ ಇಮಿಡಿಯೇಟ್ಲಿ 1 ವಾರದ ಕಲೆಕ್ಷನ್ ನೋಡೇನೆ ಸಿನಿಮಾ ಚಲೋ ಇಲ್ಲ ಹಂಗ್ ಹೇಳಕ್ ಆಗಲ್ಲ. ಈ ವೀಕ್ ಫಸ್ಟ್ ವೀಕ್ ನಮ್ ಸಿನಿಮಾ ಚಲೋ ಇರ್ಲಿಲ್ಲ ಅಂದ್ರೆ ಫ್ರೈಡೆ ಸ್ಯಾಟರ್ಡೆ ಸಂಡೇ ಚೆನ್ನಾಗಿ ಆಗ್ತಿರ್ಲಿಲ್ಲ. ಮಂದಿ ಆಲ್ಮೋಸ್ಟ್ 70 to 80% ಹೌಸ್ಫುಲ್ ಶೋಸ್ಗಳಿತ್ತು ನಿನ್ನೆ ರವಿವಾರ ಮತ್ತು ಶನಿವಾರ. ಹೋಪ್ಫುಲಿ ವೀಕ್ ಡೇಸ್ನಾಗ ಇನ್ನೂ ಚಲೋ ಆಗ್ತದ ಅಂತ ಸರ್, ನಮ್ಗೆ. ನಮ್ಮ ಕರ್ನಾಟಕದಲ್ಲೇ ನಮ್ಮ ಕನ್ನಡ ಸಿನಿಮಾಗಳಿಗೆ ಥಿಯೇಟರ್ ಸಿಗ್ತಾ ಇಲ್ಲ ಅನ್ನೋದು, ನಮ್ಮ ಸಿನಿಮಾದ ಡೈರೆಕ್ಟರ್ ಆಗಿರ್ಬೋದು, ಹೀರೋಗಳಾಗಿರ್ಬೋದು ಹೋಗಿ ಕಂಪ್ಲೇಂಟ್ ಮಾಡೋದು, ಸಿನಿಮಾ ಫಿಲಂ ಚೇಂಬರ್ ಹೋಗಿ ಕಂಪ್ಲೇಂಟ್ ಮಾಡಿ ಥಿಯೇಟರ್ಗೆ ಫೈಟ್ ಮಾಡೋದು, ಇದು ಎಷ್ಟು ಸರಿ ಅಂತ ಅನ್ಸುತ್ತೆ? ಆ್ಯಕ್ಚುಲಿ ನನ್ನ ಅಭಿಪ್ರಾಯ ಹೇಳ್ತೀನಿ, ಯಾಕೆಂದರೆ ಈ ಬಗ್ಗೆ ತುಂಬ ಚರ್ಚೆ ನಡೀತಿದೆ. ನನ್ನ ಅಭಿಪ್ರಾಯವೇ ಸರಿ ಅಂತ ಅಲ್ಲ. ನನ್ನ ದೃಷ್ಟಿಯಲ್ಲಿ ಥಿಯೇಟರ್ ಅವರು ಕೂಡ ಹಣ ಇನ್ವೆಸ್ಟ್ ಮಾಡಿರ್ತಾರೆ, ಅವರು ಬಂಡವಾಳ ಹಾಕಿರ್ತಾರೆ, ಅವ್ರಿಗೂ ಮೇಂಟೆನೆನ್ಸ್ ಖರ್ಚಿರುತ್ತೆ. ಎಲ್ಲಿ ಲಾಭ ಬರುತ್ತೆ, ಇದು ಬಿಸ್ನೆಸ್. ಇದು ನಾವು ಮಾಡ್ತಾ ಇರೋದು ಬಿಸ್ನೆಸ್ಸೇ. ನಮಗೆ ಜಾಸ್ತಿ ಲಾಭ ಬರಲಿ ಅಂತ ಇರುತ್ತೆ, ಅವ್ರಿಗೆ ಜಾಸ್ತಿ ಲಾಭ ಬರಲಿ ಅಂತಿರುತ್ತೆ. ಅವರು ಯಾವುದನ್ನ ಜನ ಹೆಚ್ಚು ಅಪೇಕ್ಷೆ ಪಡ್ತಾರೋ ಆ ಸಿನಿಮಾಗೆ ಅವರು ಅವಕಾಶ ಕೊಟ್ಟೇ ಕೊಡ್ತಾರೆ. ಅಲ್ಲಿ ಥಿಯೇಟ್ರಲ್ಲಿ ನಮ್ಗೆ ಸಿಗಲಿಲ್ಲ ಅಂದರೆ
ಅದು ಡಿಸ್ಟ್ರಿಬ್ಯೂಟರ್ ಸರಿ ಇಲ್ಲ ಅಂತಲ್ಲ, ಥಿಯೇಟ್ರ್ ಅವ್ರೇನೋ ಇದು ಮಾಡ್ತಿದ್ದಾರೆ ಅಂತಲ್ಲ, ನನ್ನ ಅಭಿಪ್ರಾಯ ಇದು. ಇದಕ್ಕೆ ಉತ್ತರ ಎಲ್ಲಿಂದ ಬರಬೇಕು ಅಂದರೆ ಜನರಿಂದ ಬರಬೇಕು. ಜನ ನಮ್ಮ ಚಿತ್ರಗಳನ್ನು ಇದು ನಮ್ಮದು ಅನ್ನೋ ಒಂದು ಭಾವನೆಯಿಂದ ಇದಕ್ಕೆ ಜಾಸ್ತಿ ಪ್ರಾಶಸ್ತ್ಯ ಕೊಡ್ತಾ ಬಂದಾಗ ಆಬ್ವಿಯಸ್ಲಿ ಥಿಯೇಟ್ರ್ ಅವ್ರು ನಮಗೆ ಶೋಸ್ ಕೊಡಬೇಕಾಗತ್ತೆ. ನನ್ನ ಅಭಿಪ್ರಾಯ ಹೇಳಿದ್ದೀನಿ ಅಷ್ಟೇ ನಾನು. ಇವಾಗ ನೀವು ಹೇಳೋದಂದ್ರೆ ಬಿಸ್ನೆಸ್ ಅನ್ನೋದಾದ್ರೆ ಇವಾಗ ಅವ್ರ ಬಿಸ್ನೆಸ್ಗೋಸ್ಕರ ಬೇರೆ ಭಾಷೆಗಳನ್ನ ಜಾಸ್ತಿ ಹೆಚ್ಚಾಗಿ ತಗೊಳ್ಳೋದ್ರಿಂದ ನಮ್ಮ ಕನ್ನಡ ಸಿನಿಮಾಗಳನ್ನ ನಾವೇ ಕೆಳಗಡೆ ಹಾಕಬೇಕಾಗುತ್ತಿದೆ. ಆಗ ಹಂಗಿರ್ಬೇಕಾದ್ರೆ ಜನಗಳು ಹೇಗ್ ಬಂದ್ ನೋಡ್ತಾರೆ? ಅತಿ ಹೆಚ್ಚಾಗಿ ನಮ್ಮ ಕನ್ನಡ ಸಿನಿಮಾಗಳು ಕಾಣಿಸ್ಕೊಂಡಾಗಲೇ ಅಲ್ವಾ ಬಂದ್ ನೋಡಕ್ಕಾಗುತ್ತೆ. ಇದು ಬಿಸ್ನೆಸ್ ಅಂತ ಹೋದಾಗ ನಾವು ಇದನ್ನ ಕಳ್ಕೊಳ್ಬೇಕಾಗುತ್ತೆ. ಇಲ್ಲ ಕರೆಕ್ಟ್ ಮ್ಯಾಮ್ ನೀವು ಹೇಳಿದ್ದು. ಮತ್ತೆ ಇನ್ನೊಂದು ಏನಾಗ್ತಿದೆ ಅಂದ್ರೆ ನಮ್ಮ ಅಂದ್ರೆ ಎಸ್ಪೆಷಲಿ ನಮ್ಮ ಸ್ಟೇಟ್ ಅಲ್ಲಿ ನಮ್ಗೋಸ್ಕರನೇ ರಿಸರ್ವೇಶನ್ ಇರ್ಬೇಕು ಆ ಸ್ಥಿತಿನಾಗ ಬಂದಿದೀವಿ. ಆರ್ ಎಲ್ಸ್ ವಿ ಶುಡ್ ಡೆಲಿವರ್ ವೆರಿ ಗುಡ್ ಕಂಟೆಂಟ್ ಎವ್ರಿ ಮಂತ್. ಪ್ರತಿ ಮಂತ್ ಒಂದು ಒಳ್ಳೆ ಸಿನಿಮಾಗಳು ಕೊಟ್ಟಾಗ ಜನರ ರಶ್ ಇರುತ್ತೆ ಥಿಯೇಟರ್ಗೆ. ಇಲ್ಲಾಂದ್ರೆ ಈಗ ಹಿಂದಿನ ಮಂತ್ ಯಾವ್ದು ಸಿನಿಮಾ ಅಂತದ್ ವರ್ಕ್ ಆಗಿಲ್ಲ, ಅದ್ರ ಹಿಂದಿನ ಮಂತ್ ಯಾವ್ದು ವರ್ಕ್ ಆಗಿಲ್ಲ ಅಂದ್ರೆ ಈ ಕನ್ನಡ ಸಿನಿಮಾನೇ ಚಲೋ ಬರಲಾಗ್ಯಾವ ಅಂತೇಳಿ ಅವ್ರು ಬಂದಾಗ ನೋಡಮ್ಮ OTT ದಾಗ ಬಂದ ನೋಡಮ್ಮ ಆ ತರ ಅಸಂಪ್ಷನ್ ನಾಗಾರ. ಮೊನ್ನೆ ಒಂದು ಥಿಯೇಟರ್ನಾಗ ಒಬ್ಬ ಆಡಿಯನ್ಸ್ ಸಿನಿಮಾ ನೋಡ್ಕೊಂಡ್ ಬಂದಾಗ ಅವ್ರು ಹೇಳತ್ತಿದ್ರು, ನಂಗೆ ಅಂದ್ರೆ ಲಾಸ್ಟ್ 5 ತಿಂಗಳು ನಾನು ಚಲೋ ಸಿನಿಮಾನೇ ನೋಡಿಲ್ಲ, ಸುಮ್ಮನೆ ನಾನು ರ್ಯಾಂಡಮ್ ಆಗಿ ಒಂದು ಕನ್ನಡ ಸಿನಿಮಾದ ಅಂತ ನಂಗೆ ನೋಡಕ್ ಹೋಗಿದ್ದೆ, ಸಿನಿಮಾ ನಂಗೆ ನಾನು ನೋಡಿದ್ ಬಹಳ ಖುಷಿ ಪಟ್ಟೆ ಅಂತ ಆ ತರ ಮಾತಾಡಿದ್ರು. ರೆಗ್ಯುಲರ್ಲಿ ಚಲೋ ಸಿನಿಮಾ ಹೊಂಟಿಲ್ಲ, ಅದ್ರ ಸಲಕ್ಕೆ ನಾವು ಥಿಯೇಟರ್ಗೆ ಹೋಗೋದಾಗಲಾಗ್ಯದ. ಎವ್ರಿ ಮಂತ್ ಒಂದು ಒಳ್ಳೆ ಸಿನಿಮಾ ಬರಬೇಕು ಅಂತ. ಅಂದ್ರೆ ಎಲ್ಲರೂ ಆಸ್ ಎ ಕಲೆಕ್ಟಿವ್ಲಿ, ಆಸ್ ಎ ಇಂಡಸ್ಟ್ರಿ, ಆಸ್ ಎ ಫಿಲ್ಮ್ ಮೇಕರ್ಸ್ ನಾವು ಪ್ರತಿ ಒಂದು ಮಂತ್ ಒಳ್ಳೆ ಸಿನಿಮಾಗಳು ಕೊಡಬೇಕು. ಅಂಡ್ ಒಂದು ಒಳ್ಳೆ ಸಿನಿಮಾ ಬಂದಾಗ ಕಲೆಕ್ಟಿವ್ಲಿ ಎಲ್ಲರೂ ಸೇರಿ ಅದ್ರ ಜೊತೆ ನಿಲ್ಬೇಕು ಅಂತ. ಅಂದ್ರೆ ನಾಟ್ ಜಸ್ಟ್ ಸುಮ್ನೆ ಟ್ವೀಟ್ ಮಾಡೋದಷ್ಟೇ ಅಲ್ಲ, ಅಂದ್ರೆ ಒಬ್ಬ ಸ್ಟಾರು ಅಥವಾ ಒಬ್ಬ ಹೀರೋ ಅಥವಾ ಒಬ್ಬ ಟೆಕ್ನಿಷಿಯನ್ ಹೆಸರು ಮಾಡೋರು ಥಿಯೇಟರ್ಗೆ ಬಂದು ಸಿನಿಮಾ ನೋಡಿದ್ರೆ ಆ ಶೋ ಹೌಸ್ಫುಲ್ ಆಗುತ್ತೆ. ಆ ತರ ಆದ್ರೆ ಒಂದು ಪ್ರೋಗ್ರೆಸಿವ್ ಆಗಿ ಬೆಳೆಯುತ್ತೆ ಅಂತ. ಇವಾಗ ಮುಂದೆ ನೆಕ್ಸ್ಟ್ ಜನಗಳನ್ನ ಥಿಯೇಟರ್ಗೆ ಕರ್ಕೊಂಡು ಬರೋಕೆ ನಿಮ್ದೇ ಆದಂತ ಯಾವ್ದಾದ್ರು ಪ್ಲಾನಿಂಗ್ಸ್ ನಡೀತಾ ಇದೆಯಾ? ಇಷ್ಟು ಸಕ್ಸಸ್ ಆಗ್ತಾ ಇದೆ ಸಿನಿಮಾ, ಇವಾಗ ಆಲ್ರೆಡಿ ಸ್ಪ್ರೆಡ್ ಆಗ್ತಾ ಇದೆ, ಹೇಗಿದೆ ಸಿನಿಮಾ ಅಂತ ಅದನ್ನು ಬಿಟ್ಟು ನಿಮ್ಮ ಕಡೆಯಿಂದ ಯಾವ ತರದ್ದು? ನಾನು ಪರ್ಸನಲಿ ರಿಕ್ವೆಸ್ಟ್ ಮಾಡ್ಕೋಬೇಕಂದ್ರೆ ಶಾಕಾಹಾರಿ OTT ದಾಗ ನೋಡಿರಿ, ಬ್ಲಿಂಕ್ OTT ದಾಗ ನೋಡಿರಿ. ನಮ್ಗೆ ಅಂದ್ರೆ ನಾವು ಮಾಡಿರೋ ಸಿನಿಮಾ ಮೇಲೆ ನಿಮ್ಗೆ ಏನೋ ಒಂದ್ ಚೂರ್ ಅಥೆಂಟಿಸಿಟಿ ಇದ್ರೆ ಥಿಯೇಟರ್ಗೆ ಬರ್ರಿ. ಎಡಗೈ ಅಪಘಾತಕ್ಕೆ ಕಾರಣ ಸಿನಿಮಾ ಥಿಯೇಟರ್ ಅಲ್ಲೇ ನೋಡಿ, ನಿಮ್ಗೆ ಡಿಸಪಾಯಿಂಟ್ ಆಗಲ್ಲ ಅಂತ. ಯಾಕಂದ್ರೆ ನಾವು ಅದಕ್ಕೂ ರೊಕ್ಕ ಹಾಕಿದವ್ರು ನಾವೇ, ಇದಕ್ಕೂ ರೊಕ್ಕ ಹಾಕಿದವ್ರು ನಾವೇ. ಸೊ ಕ್ರೆಡಿಬಿಲಿಟಿ ಮೇಲೆ ಬನ್ನಿ, ಅಂದ್ರೆ ನಿಮ್ಗೆ ನೋಡಿದಾಗ ಖುಷಿ ಕೊಡ್ತದ. ಎಸ್ಪೆಷಲಿ ದಿಗಂತ್ ಸರ್ ಪರ್ಫಾರ್ಮೆನ್ಸ್ ನೋಡಿದ್ರೆ ನಿಮ್ಗೆ ಯು ವಿಲ್ ಫೀಲ್, ಅಂದ್ರೆ ಆ ಮೂಮೆಂಟ್ ಪ್ರತಿಯೊಂದು ಫ್ರೇಮ್ ಅಲ್ಲಿ ಅವ್ರಿಗೆ ನೋಡಿದ್ರೆ ನಿಮ್ಗೆ ನಗು ಬರುತ್ತ. ಆ ರೀತಿ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಕಂಟೆಂಟ್ ಅಂದ್ರೆ ಕನ್ನಡದಲ್ಲೇ ರೀಸೆಂಟ್ ಅಲ್ಲಿ ಆಲ್ಮೋಸ್ಟ್ ಒಂದು ಲಾಸ್ಟ್ 5-6 years ಅಲ್ಲಿ ಈ ತರದ ಸ್ಟೈಲೈಸೇಷನ್ ನೋಡಿಲ್ಲಕ್ಕಂತ ಒಂದು ಪ್ರೀಮಿಯಂ ಪ್ರಾಡಕ್ಟ್ ಅಂತ ಅನ್ಸುತ್ತೆ ನಿಮ್ಗೆ ನೋಡಿದಾಗ. ಮೇಕಿಂಗ್ ವೈಸ್ ಟೆಕ್ನಿಕಲಿ ತುಂಬ ಚೆನ್ನಾಗಿದೆ ಸಿನಿಮಾ ಇದು. ಅಂದರೆ ನಾನೊಬ್ಬ ಫಿಲ್ಮ್ ಮೇಕರ್ ಆಗಿ ಈ ಸಿನಿಮಾ ಜೊತೆಗೆ ನಾನು ಕೈ ಜೋಡಿಸ್ಬೇಕಾದ್ರೆ ಆ ಆಸ್ಪೆಕ್ಟ್ನ ಗಮನದಲ್ಲಿ ಇಟ್ಕೊಂಡೆ ನಾನು ಕೈ ಜೋಡಿಸಿರೋದು. ಆಮೇಲೆ ನೋಡಿರೋರು ಕೂಡ ಅದೇ ಅಭಿಪ್ರಾಯ ಹೇಳ್ತಿದ್ದಾರೆ, ಸಿನಿಮಾ ಚೆನ್ನಾಗಿದೆ. ಆಮೇಲೆ ನೀವು ಕೇಳಿರೋ ಪ್ರಶ್ನೆಗೆ ಉತ್ತರ ಹೇಳಬೇಕು ಅಂದರೆ, ನಮ್ದು ಏನು ಅಂದರೆ ಇವಾಗ ನಾವು ಪ್ರತಿದಿನ ಥಿಯೇಟ್ರ್ ವಿಸಿಟ್ ಮಾಡ್ತಿದ್ದೀವಿ. ಎಲ್ಲಿ ಜನ ಹೌಸ್ಫುಲ್ ಆಗಿರಲಿ, ಅಟ್ಲೀಸ್ಟ್ ಒಂದು 50% ಇದ್ರೂ ನಾವು ಅಲ್ಲಿ ಹೋಗ್ತೀವಿ. ನಮ್ಮ ತಂಡದಿಂದ ಯಾರು ಒಂದಿಬ್ಬರು ಹೋಗ್ತೀವಿ. ಹೋಗಿ ಜನರಿಗೆ ಒಂದು ಥ್ಯಾಂಕ್ಸ್ ಹೇಳಿ, ಇದನ್ನು ದಯವಿಟ್ಟು ಬೇರೆಯವ್ರಿಗೂ, ಯಾಕೆಂದರೆ ನಮ್ಮ ಜನರ ಒಂದು ಅಭ್ಯಾಸ ಏನಿದೆ ಅಂದರೆ, ಚೆನ್ನಾಗಿದೆಯಾ, ಅವರು ಎಂಜಾಯ್ ಮಾಡ್ತಾರೆ, ಅವ್ರು ಸುಮ್ಮನೆ ಇರ್ತಾರೆ, ಅವ್ರು ತಪ್ಪಲ್ಲ. ನಾವು ಹೋಗಿ ಅವರಿಗೆ ಒಂದು ಸ್ವಲ್ಪ ಪುಷ್ ಮಾಡ್ತಿದ್ದೀವಿ. ನಿಮ್ಗೆ ಚೆನ್ನಾಗಿದೆ ಅಂತ ಅನಿಸಿದ್ರೆ ದಯವಿಟ್ಟು ಬೇರೆಯವ್ರಿಗೂ ಹೇಳಿ. ನಿಮ್ದು ಎಲ್ಲರದ್ದು ಒಂದೊಂದು ವಾಟ್ಸಪ್ ಗ್ರೂಪ್ ಇರುತ್ತೆ, ಆ ವಾಟ್ಸಪ್ ಗ್ರೂಪಲ್ಲಿ ಹಾಕಿ, ನಿಮ್ಮದು ಇನ್ಸ್ಟಾಗ್ರಾಮ್ ಸ್ಟೋರಿನಲ್ಲಿ ಹಾಕಿ, ವಾಟ್ಸಪ್ ಸ್ಟೇಟಸ್ನಲ್ಲಿ ಇಡಿ. ಈ ಥರ ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಇದನ್ನು ಪ್ರಚಾರ ಮಾಡಿ. ಯಾಕೆಂದರೆ ಬೆಸ್ಟ್ ಇನ್ಫ್ಲೂಯೆನ್ಸರ್ಸ್ ನೀವೇ ಯಾವಾಗಲೂ. ಯಾಕೆಂದರೆ ಬೇರೆ ಇನ್ಫ್ಲೂಯೆನ್ಸರ್ಸ್ ನಾವೇನೋ ನಮ್ಮದು ಮುಲಾಜಿಗೋ ಅಥವಾ ದುಡ್ಡು ಕೊಟ್ಟೋ ಹೇಳಿಸಿದ್ರೋ ಅನ್ನೋ ಅಭಿಪ್ರಾಯ ಜನರಲ್ಲಿ ಬರುತ್ತೆ. ಒಬ್ಬ ಸಿನಿಮಾ ನೋಡಿರುವ ಒಬ್ಬ ಪ್ರೇಕ್ಷಕ ಅದನ್ನು ಹೇಳ್ದ ಅಂತಂದರೆ ಅದರ ಅಥೆಂಟಿಸಿಟಿ ಜಾಸ್ತಿ ಇರುತ್ತೆ. ಇದನ್ನು ನಾವು ತುಂಬ ಅಗ್ರೆಸಿವ್ ಆಗಿ ಮಾಡ್ತಿದ್ದೀವಿ. ಅದು ನಮ್ಗೆ ವರ್ಕ್ ಆಗ್ತಾ ಇದೆ, ಅದೇ ವರ್ಕ್ ಆಗ್ತಾ ಇದೆ, ಜನ ಪ್ರಚಾರ ಮಾಡ್ತಾ ಇದ್ದಾರೆ. ಈ ಸಿನಿಮಾ ಇವಾಗ ಸಕ್ಸಸ್ ಕಾಣ್ತಿದೆ, ಇದಕ್ಕಿಂತ ಹೆಚ್ಚು ಈ ಸಿನಿಮಾ ಹೋಗಿ ಸಕ್ಸಸ್ಫುಲ್ ಆಗಿ ಜನಗಳು ಬಂದು ಸಿನಿಮಾನ ನೋಡಿ, ಮತ್ತೆ ನಿಮ್ಮ ಪ್ರೊಡಕ್ಷನ್ ಇಂದ, ನಿಮ್ಮ ಡಿಸ್ಟ್ರಿಬ್ಯೂಷನ್ ಇಂದ ಇನ್ನೂ ಅತಿ ಹೆಚ್ಚು ಸಿನಿಮಾಗಳಿಗೆ ಬರಲಿ,
ಸೊ ಖುಷಿ ಆಯ್ತು ಸರ್ ನಿಮ್ಮ ಜೊತೆ ಮಾತಾಡಿ. Thank you. ಏನಾದರೂ audience ಗೆ ಹೇಳೋದಾದ್ರೆ? ನಮಗೂ ತುಂಬ ಸಂತೋಷ ಆಯಿತು SS ಟಿವಿನಲ್ಲಿ ಬಂದು ಮಾತಾಡಿ. ಯಾಕೆಂದರೆ ಸಿನಿಮಾ ಇಂಡಸ್ಟ್ರಿ ಅಂದರೆ ಬರೀ ನಾವಿಷ್ಟೇ ಜನ ಇಲ್ಲ, ನೀವು ಸಿನಿಮಾಗೆ ಪ್ರಚಾರ ಮಾಡ್ತಾ ಇರೋ ನೀವು ಕೂಡ ನಮ್ಮ ಇಂಡಸ್ಟ್ರಿಯ ಒಂದು ಭಾಗ. ನೀವಿಲ್ಲದೆ ನಾವ್ಯಾರೂ ಇಲ್ಲ. ಈ ಇಂಡಸ್ಟ್ರಿ ಇಲ್ಲದೆ ಇದ್ದರೆ ನೀವು ಇದನ್ನೇನು ಮಾಡೋಕ್ಕಾಗಲ್ಲ. ಹಾಗಾಗಿ ನಾವೆಲ್ಲ ಜೊತೆಯಾಗಿ ಹೆಜ್ಜೆ ಹಾಕಬೇಕು. ನಮಗೆ ಈ ರೀತಿಯ ಒಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಆಡಿಯನ್ಸಿಗೆ, ಕನ್ನಡದ ಜನರಿಗೆ ಏನು ಹೇಳೋದು ಅಂದರೆ, ಒನ್ಸ್ ಅಗೈನ್ ನಾನು ಮೊದಲು ಹೇಳ್ದಿರೋ ಹಾಗೆಯೇ ಈ ಒಂದು ಏನು ನಮ್ಮದೊಂದು ಉನ್ನತ ಪರಂಪರೆ, ಒಂದು ಇತಿಹಾಸ ಇದೆ ಈ ಕನ್ನಡ ಚಿತ್ರರಂಗದ್ದು, ಅದನ್ನು ಮುಂದುವರಿಸ್ಕೊಂಡು ಹೋಗುವ, ಬೆಳೆಸುವ ಜವಾಬ್ದಾರಿ ನಮ್ಮೆಲ್ಲರದ್ದು ಇದೆ. ಹಿಂದೆ ತುಂಬ ಕಷ್ಟ ಇತ್ತು. ಇಲ್ಲಿ ಏನೂ ಆಗ್ತಾ ಇರಲಿಲ್ಲ, ಬೆಂಗಳೂರಿನಲ್ಲಿ ಏನೂ ಆಗ್ತಾ ಇರಲಿಲ್ಲ, ಚೆನ್ನೈಗೆ ಹೋಗಬೇಕಿತ್ತು ಪ್ರತಿ ಕೆಲಸಕ್ಕೂ, ಟೆಕ್ನಿಕಲ್ ವರ್ಕನ್ನು. ಅಂತಹ ಕಷ್ಟದ ಸಮಯದಲ್ಲಿ ಆಮೇಲೆ ಇವಾಗಿನಷ್ಟು ಹಣದ ಹರಿವು ಇರ್ತಾ ಇರಲಿಲ್ಲ ಆಗ. ಅಂದರೆ ಆವಾಗ ಒಂದು ಸ್ವಲ್ಪ ದುಡ್ಡಿಂದೆಲ್ಲದೂ ಕಷ್ಟ ಇತ್ತು. ಆ ಕಷ್ಟದ ಸಂದರ್ಭದಲ್ಲಿ ನಮ್ಮ ಇಂಡಸ್ಟ್ರಿಯ ಹಿರಿಯರು ಇಂಡಸ್ಟ್ರಿಯನ್ನು ಕಟ್ಟಿ ಬೆಳೆಸಿದ್ದಾರೆ. ಇವತ್ತು ಒಂದು ಸಿನಿಮಾ ಮಾಡೋದು ಅವಾಗಿಗಿಂತ ತುಂಬ ಸುಲಭ ಇದೆ. ಈ ಸಂದರ್ಭದಲ್ಲಿ ಕೂಡ ನಾವು ಅವರು ಎಲ್ಲಿವರೆಗೆ ತೊಗೊಂಡೋಗಿದ್ರು ಅಲ್ಲೇ ನಿಂತ್ಕೊಂಡ್ರೆ ನಾವು ರೆಸ್ಪಾನ್ಸಿಬಿಲಿಟಿ ತೊಗೊಂಡಂಗೆ ಆಗಲ್ಲ, ನಾವು ದ್ರೋಹ ಮಾಡಿದಾಗುತ್ತೆ. ನಾವೆಲ್ಲ ಫಿಲ್ಮ್ ಮೇಕರ್ಸ್ ಜವಾಬ್ದಾರಿ ಏನಿದೆ, ನಮ್ಮ ಹಿರಿಯರು ಏನು ಎಲ್ಲಿವರೆಗೂ ತೊಗೊಂಬಂದಿದ್ದಾರೆ ಇಂಡಸ್ಟ್ರಿನ, ಇದನ್ನು ಇನ್ನೂ ಎತ್ತರಕ್ಕೆ ತೊಗೊಂಡು ಹೋಗಬೇಕು. ಆ ಕೆಲಸ ನಾವೆಲ್ಲರೂ ಸೇರಿ ಮಾಡಬೇಕು. ಅದಕ್ಕೆ ಕನ್ನಡದ ಎಲ್ಲ ಜನರ ಬೆಂಬಲ ಬೇಕು. SS ಟಿವಿ, ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.